ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ನಾವು ಇವತ್ತು ಪಾಠವನ್ನು ಪ್ರಾರಂಭ ಮಾಡೋಣ. ಸಹೋದರ ಸಹೋದರಿಯರೇ, ಯಾರು ಬ್ರದರ್ಸು ಯಾರು ಕಾಣಲಿಲ್ಲ, ಅದಕ್ಕೆ ನಾನೇ ಚಿಕ್ಕ ಪ್ರಾರ್ಥನೆ ಮಾಡಿ ನಾನು ಇದನ್ನ ಶುರು ಮಾಡ್ತೀನಿ. ತಂದೆ ದೇವರೇ, ಪರಿಶುದ್ಧನೇ ಅಂತ ಹೇಳಿ, ದೇವರೇ ನಮ್ಮ ಸ್ವರ್ಗೀಯ ತಂದೆಯೇ, ನಿಮಗೆ ಈ ಒಂದು ಸಮಯದಲ್ಲಿ ಕೃತಜ್ಞತೆ ಹೇಳಿಕೊಂಡು ನಿಮ್ಮ ಮಗನಾದ ಕ್ರಿಸ್ತನನ್ನು ನಮಗೆ ಕೊಟ್ಟು ಆ ಒಂದು ರಕ್ತದಿಂದ ನಮ್ಮನ್ನ ಈ ಲೋಕದಿಂದ ಬೇರೆ ಮಾಡಿ ನಿಮ್ಮ ಅಮೂಲ್ಯವಾದ ಸತ್ಯವನ್ನು ಕೊಟ್ಟು ಪವಿತ್ರ ಆತ್ಮವನ್ನು ಕೊಟ್ಟು ನಮ್ಮನ್ನು ಆಯ್ಕೆ ಮಾಡಿ ನಿಮ್ಮ ಒಂದು ಯೋಜನೆಯನ್ನು ನಮಗೆ ತಿಳಿಸಿ ನಮ್ಮ ರಾಜ್ಯದ ಮಕ್ಕಳಾಗಿ ಇರೋದಕ್ಕೆ, ನಾವು ನಮ್ಮನ್ನ ಬದಲಾವಣೆ ಮಾಡಿಕೊಳ್ಳೋದಿಕ್ಕೆ, ನಮ್ಮನ್ನ ಕ್ರಿಸ್ತನ ಸ್ವರೂಪಕ್ಕೆ ಮಾರಲ್ಪಡೋದಕ್ಕೆ ತಂದೆ ದೇವರೇ ನಿಮ್ಮ ವಾಕ್ಯದಿಂದಲೂ ಅನೇಕ ವಿಷಯಗಳು ನಮಗೂ ತಿಳ್ಕೊಂಡು ನೀವು ಬರ್ತಾ ಇದ್ದೀರಾ. ಇದೇ ತರ ಇವತ್ತು ಕೂಡ ಸಹೋದರ ಸಹೋದರಿಯರಾಗಿ ಕೂಡಿ ಬಂದು ಒಂದೊಂದು ಸಹೋದರ ಕೂಡ ಮುಖ್ಯವಾಗಿ ನಿಮ್ಮ ವಾಕ್ಯದಿಂದ ಅನೇಕ ವಿಷಯಗಳು ಪ್ರಯೋಜನವಾಗಿ ಇರೋದಕ್ಕೆ ದಯ ಮಾಡಬೇಕು ಅಂತ ಬೇಡ್ಕೊಂತ ಇದ್ದೀನಿ. ನಿಮ್ಮ ಪರಿಶುದ್ಧ ಪವಿತ್ರಾತ್ಮವನ್ನು ನಮಗೆ ಕೊಟ್ಟು ನಮಗೆ ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ನೀವು ನಮ್ಮನ್ನು ದಯ ಮಾಡಬೇಕು ಅಂತ ಕೇಳ್ಕೊಂತೀನಿ. ಈ ಒಂದು ಪುಟ್ಟ ಪ್ರಾರ್ಥನೆಯನ್ನು ನಿಮ್ಮ ಕುಮಾರನು ನಮ್ಮ ರಕ್ಷಣಾದ ಕ್ರಿಸ್ತನ ಮೂಲಕ ಈ ಪ್ರಾರ್ಥನೆ ಬೇಡ್ಕೊಂತೀನಿ ತಂದೆಯೇ, ಆಮೇಲೆ. ಸಹೋದರ ಸಹೋದರಿಯರೇ, ಇವತ್ತು ಹೇಳ್ದಂಗೆ ನಾವು ಯಾವುದು ದೇವದರ್ಶನ ಗೂಡಾರ ಮಾಡ್ಬೇಕಾಯ್ತು, ಅದು ಅರ್ಧ ಲೇಟ್ ಆಯ್ತು ಅಂತ ಹೇಳಿ ಅದನ್ನ ಇವತ್ತು ಬೇರೆ ಒಂದು ಜನರಲ್ ಪಾಠವನ್ನು ನಾವು ಮಾಡ್ತಾ ಇದೀವಿ. ಒಂದು 40 ಮಿನಿಟ್ಸ್, ಒಂದು 40 ನಿಮಿಷ ಮಾತ್ರವೇ ನಾವು ಪಾಠ ಇವತ್ತು ಮಾಡ್ತೀವಿ. ಬರೋ ವಾರ ಅದನ್ನ ಮುಖ್ಯವಾಗಿ ಕೆಲವು ಪಾಠಗಳು ಬಹಳ ಮುಖ್ಯವಾಗಿರೋದ್ರಿಂದ ಅದರಲ್ಲಿ ಅರ್ಧ ಮಾಡಕ್ಕೆ ನನಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಇದು ರೆಕಾರ್ಡಿಂಗ್ ಕೂಡ ದಯವಿಟ್ಟು ಬ್ರದರ್ ನಿರೋಶ್ ಬ್ರದರ್ ಇದನ್ನ ರೆಕಾರ್ಡಿಂಗ್ ಟ್ಯಾಬರ್ನಾಕಲ್ ಸಬ್ಜೆಕ್ಟ್ ಅಂತ ಹಾಕ್ಬೇಡ್ರಿ, ಮುಂದಿನ ಬರೋ ಪಾಠದಲ್ಲಿ ಅದನ್ನ ಹಾಕ್ರಿ. ಇದು ನಾರ್ಮಲ್ ಸಬ್ಜೆಕ್ಟು, ಅದಕ್ಕೆ ಒಂದು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾವು ಈ ಪಾಠವನ್ನ ನೋಡ್ತಾ ಇದೀವಿ. ಯಾವ್ದಪ್ಪ ಈ ಪಾಠ ಅಂತ ಹೇಳಿದ್ರೆ 7 ಕಂಬಗಳ ಜ್ಞಾನ ಮನೆ. ಸಹೋದರರೇ, ಕಂಬಗಳು ಅಂತ ಹೇಳುವಾಗ ಈ ಸತ್ಯವೇದದಲ್ಲಿ ಎಷ್ಟು ಕಂಬಗಳು ಐತೆ, ಎಷ್ಟೆಲ್ಲ ತಂದೆ ದೇವ್ರು ನಮಗೆ ಒಂದು ಯೋಜನೆಯನ್ನ ಇಟ್ಟಿದ್ದಾರೆ ಅಂತ ಕೂಡ ನಾವು ನೋಡ್ಬೋದು. ಹಾಗಿರುವಾಗ ಇವತ್ತು ನಾವು ನೋಡುವ ಒಂದು ಪಾಠದ ಒಂದು ಯಾವ್ದು ಟಾಪಿಕ್ ಅಂತ ಕೇಳಿದ್ರೆ 7 ಕಂಬಗಳ ಜ್ಞಾನ ಮನೆ. ಸಹೋದರಿ ಸುಧಾ ಸಿಸ್ಟರ್ ಅವರು ನಮಗೆ ಈ ಒಂದು ವಾಕ್ಯಗಳೆಲ್ಲ ಓದ್ಬೇಕು ಅಂತ ಕೇಳ್ಕೊಂತೀನಿ. ಇದಕ್ಕೆ ಆಧಾರವಾಗಿ ನಾವು ಯಾವ ಒಂದು ವಾಕ್ಯವನ್ನ ಆಧಾರವಾಗಿ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಜ್ಞಾನೋಕ್ತಿ 9ನೇ ಅಧ್ಯಾಯ 1ರಿಂದ 5 ತನಕ ಒಂದೊಂದು ವಾಕ್ಯ ಕೂಡ ಓದೋಣ. ಜ್ಞಾನವೆಂಬಾಕೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ಪಶುಗಳನ್ನು ಕುಯಿಸಿ ಪಾನ ದ್ರವ್ಯಗಳೊಡನೆ ದ್ರಾಕ್ಷರಸವನ್ನು ಬೇಯಿಸಿ ಔತಣವನ್ನು ಸಿದ್ಧಪಡಿಸಿದ್ದಾಳೆ. ಆಕೆಯು ತನ್ನ ದಾಸಿಯನ್ನು ಕಳುಹಿಸಿ ಮೂಢನಾಗಿರುವವನನು ಈ ಕಡೆಗೆ ತಿರುಗಲಿ ಎಂದು ಪಟ್ಟಣದ ರಾಜಮಾರ್ಗಗಳ ಅಗ್ರಸ್ಥಾನಗಳಲ್ಲಿ ಪ್ರಕಟಿಸುತ್ತಾಳೆ. ಆಕೆಯು ಬುದ್ಧಿಹೀನರಿಗೆ, ಬನ್ನಿರಿ, ನಾನು ಬಡಿಸುವ ಆಹಾರವನ್ನು ಉಣ್ಣಿರಿ, ನಾನು ಬೆರೆಸಿರುವ ದ್ರಾಕ್ಷಿ ರಸವನ್ನು ಕುಡಿಯಿರಿ, ಮೂಢರೇ, ಮೂಢತ್ವವನ್ನು ಬಿಟ್ಟು ಬಾಳಿರಿ, ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೆಯಿರಿ ಎಂದು ಪ್ರಬೋಧಿಸುತ್ತಾಳೆ. ಸಹೋದರರೇ, ಈ ಒಂದು ಜ್ಞಾನ ಎಂಬ 7 ಕಂಬಗಳನ್ನು ಅದು ಕಟ್ಟಿ ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಅಂತ ನಾವು ನೋಡ್ತೀವಿ. ಹಂಗಾದ್ರೆ ಜ್ಞಾನ ಎಂಬುವ 7 ಕಂಬಗಳು ಬಹಳ ಮುಖ್ಯವಂತ ಒಂದು. ಇದು ಏನಂತ ಹೇಳಿದ್ರೆ, ಈ ಜ್ಞಾನವನ್ನು ಹೇಗೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, 2ನೇ ವಾಕ್ಯ ಓದ್ರಿ. ಪಶುಗಳನ್ನು ಕುಯಿಸಿ ಪಾನ ದ್ರವ್ಯಗಳೊಡನೆ ದ್ರಾಕ್ಷಾರಸವನ್ನು ಬೆರೆಯಿಸಿ ಪಶುಗಳನ್ನು ಕೊಯಿಸಿ ದ್ರಾಕ್ಷ ರಸವನ್ನು ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಅದನ್ನ ನಮಗೆ ಸಿದ್ಧಪಡಿಸಿ ಕೊಡುತ್ತಂತೆ. ಯಾರಪ್ಪ ಅಂತ ಕೇಳಿದ್ರೆ ಜ್ಞಾನ ಎಂಬುವ ಅಂತ ಹೇಳಿ ಒಬ್ಬರು ಅದು ಹೇಳ್ತಾ ಇದ್ದಾರೆ. ಜ್ಞಾನ ಅಂತ ಹೇಳುವಾಗ ಜ್ಞಾನ ಎಂಬ 7 ಕಂಬಗಳು ಕಡಿತು ಅಂತ ಹೇಳುವಾಗ ಸಹೋದರ ಸಹೋದರರೇ, ಇದು ಯಾರಪ್ಪ, ಇದು ಜ್ಞಾನ ಯಾರು?
ಮುಖ್ಯವಾಗಿ ಇದರಲ್ಲಿ ಇರುವ ವಾಕ್ಯಗಳಲ್ಲಿ ಏನು ಯೋಜನೆ ಏನಿತ್ತು, ಇದನ್ನ ಯಾರು ಬುದ್ಧಿಹೀನನಾಗಿ ಇರೋರೋ ಅವರಿಗೆ ಕರೆಸಿ ಬನ್ನಿ ಅಂತ ಕರೆಸಿ, ನಾನು ಏನಂತ ಬಡಿಸಿರುವ ಆಹಾರವನ್ನು ಉಣ್ಣಿರಿ ಅಂತ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಎಲ್ಲರನ್ನು ಕರೆಸಿ ಕೊಡ್ತದೆ ಅಂತ ನಾವು ನೋಡ್ತೀವಿ. ಸರಿ, ಈ ವಾಕ್ಯಗಳೆಲ್ಲ ಓದುವಾಗ ನಮಗೆ ಏನಪ್ಪ ಆ ವಾಕ್ಯದ ಆಧಾರದ ಮೇಲೆ ನೋಡ್ಬೇಕಾದ್ರೆ ಈ 7 ಕಂಬಗಳ ಜ್ಞಾನ ಮನೆ ಅಂತ ಕೊಟ್ಟಿರೋದು ನೋಡ್ತೀವಿ. ಸರಿ, ಮೊದಲು ಜ್ಞಾನ ಅಂತ ಹೇಳುವಾಗ ಮೊದಲು ಈ ವಾಕ್ಯಗಳೆಲ್ಲ ನೋಡುವಾಗ ಒಂದು ನೋಡ್ರಿ, ಈ ವಾಕ್ಯ ಯಾವ್ದ್ರಲ್ಲಿ 4ನೇ ವಾಕ್ಯ ಓದಿ ಸಿಸ್ಟರ್. ಆಕೆಯು ಬುದ್ಧಿಹೀನರಿಗೆ, ಬನ್ನಿರಿ, ನಾನು ಬಡಿಸುವ ಆಹಾರವನ್ನು ಉಣ್ಣಿರಿ, ನಾನು ಬೆರೆಸಿರುವ ದ್ರಾಕ್ಷಿ ರಸವನ್ನು ಕುಡಿಯಿರಿ. ಆಮೇಲೆ ಇಲ್ಲಿ 3ನೇ ವಾಕ್ಯ, ಆಕೆಯು ತನ್ನ ದಾಸಿಯನ್ನು ಕಳುಹಿಸಿ ಮೂಢನಾಗಿರುವವನನ್ನು ಈ ಕಡೆಗೆ ತಿರುಗಲಿ ಎಂದು ಪಟ್ಟಣದ ರಾಜಮಾರ್ಗಗಳ ಅಗ್ರಸ್ಥಾನಗಳಲ್ಲಿ ಪ್ರಕಟಿಸುತ್ತಾಳೆ. ನೋಡಿದ್ರೆ ಹಾಗಾದ್ರೆ ಪಟ್ಟಣದ ಮಾರ್ಗದಲ್ಲಿಂದ ಎಲ್ಲಾನು ಪ್ರಕಟಿಸಿ ಅಲ್ಲಿ ಕರಿತಾ ಇದ್ದಾರೆ ಅಂತ ನೋಡ್ತೀವಿ. ಹಂಗಿರುವಾಗ ಆ ಮೂಢನ ಯಾರಾಗಿದಾರೋ ಅದನ್ನ ಕೇಳಕ್ಕೆ ಬನ್ನಿ ಅಂತ ಹೇಳಿ ಕರೆಸ್ತಾರೆ. ಅದಕ್ಕೆ ಪಟ್ಟಣದಲ್ಲಿ ನೋಡ್ಬೇಕಾದ್ರೆ ಪಟ್ಟಣದ ರಾಜ್ಯ ಮಾರ್ಗದಳು ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಈ ವಾಕ್ಯ ಓದುವಾಗ ಅದು ದೇವರ ಒಂದು ಯೋಜನೆ, ರಾಜ್ಯದ ಬಗ್ಗೆ ಒಂದು ಯೋಜನೆ ಇದೆ ಅಂತ ನಾವು ಇದನ್ನ ವಾಕ್ಯದಲ್ಲಿ ನೋಡ್ಬೋದು. ಆ ರಾಜ್ಯ ಮಾರ್ಗದಲ್ಲಿ ನಡೆಯುವರನ್ನ ಕರೆಸಿ ಬನ್ನಿರಿ, ಈ ಒಂದು ಇರುವ ಜ್ಞಾನವನ್ನು ತಿಳ್ಕೊಳ್ರಿ, ಈ ಜ್ಞಾನದ ಮುಖಾಂತರ ನೀವೇನ್ರಿ ಬೆಳೀರಿ ಅಂತ ಒಂದು ವಾಕ್ಯ ಕೂಡ ಇದನ್ನ ಹೇಳೋದು ನೋಡಿದ್ವಿ. ಹಂಗಾದ್ರೆ ಈ ಹೇಳಿರುವ ವಾಕ್ಯಗಳು ಏನಪ್ಪಾ ಅಂತ ಕೇಳಿದ್ರೆ, ನಮಗೆ ರಾಜ್ಯದ ಮಕ್ಕಳಿಗೆ, ರಾಜ್ಯದಲ್ಲಿ ಸೇರುವ ಮಕ್ಕಳಿಗೆ ಇದು ಏನೋ ಒಂದು ಜ್ಞಾನ ಪಾಠವಾಗಿ ಇದೆ ಅಂತ ನಾವು ನೋಡ್ತೀವಿ. ಸಹೋದರ ಸಹೋದರಿಯರೇ, ಹಿಂಗ್ ನೋಡುವಾಗ ಇನ್ನೊಂದು ವಾಕ್ಯ ಕೂಡ ಓದ್ಬಿಡೋಣ. ಅದರಲ್ಲಿ 8ನೇ ಅಧ್ಯಾಯ ಇದು ಮೊದಲು ಏನ್ ನೋಡ್ತೀವಿ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರು ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಈ ಜ್ಞಾನ ಎಂಬ ಒಬ್ಬಳು ಎಲ್ಲರೂ ಕರೆಸಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈ ಒಂದು ಪಶುವನ್ನ ಅಲ್ವಾ ಒಳ್ಳೆ ಒಂದು ಆಹಾರವನ್ನು ಕೊಡೋದು, ದ್ರಾಕ್ಷಿ ರಸನ ಬಳಸಿ ಕೊಡೋದು, ಇವೆಲ್ಲ ಮಾಡೋದು ಯಾರಪ್ಪ ಜ್ಞಾನ? ಆ ಜ್ಞಾನ ಅನ್ನೋರು ಯಾರು ಅಂತ ಹೇಳೋದು ನೋಡಿದ್ರೆ, ಆ ಜ್ಞಾನ ಅಂದ ತಕ್ಷಣವೇ ನಮಗೆ ಒಂದು ಮನಸ್ಸಲ್ಲಿ ಒಂದು ವಿಷಯ ನಮಗ್ ಗೊತ್ತಿರ್ತದೆ. ಯಾರ್ರಿ ಜ್ಞಾನ ಅಂದ್ರೆ? ಯಾರ್ರಿ ಜ್ಞಾನ ಎಂಬವರು ಅಂದ್ರೆ? ಯಾರ್ರಿ? ಯೇಸು ಕ್ರಿಸ್ತನ ಬ್ರದರ್. ಯೇಸು ಕ್ರಿಸ್ತನ? ಆ ಯೇಸು ಕ್ರಿಸ್ತನ ಅಂತ ಹೇಳಿ ಎಲ್ಲಾದ್ರೂ ಬರ್ದಿದ್ಯಾ? ಯಾಕಂದ್ರೆ ಏನೇ ಹೇಳಿದ್ರೆ ಎಲ್ಲಾದ್ರೂ ಬರ್ದಿದ್ಯಾ? ಪರಲೋಕದಿಂದ ಬಂದ ಜ್ಞಾನ ಅಂತ ಬರ್ದೈತ್ರಿ. ಓ, ಅದು ಪರಲೋಕದಿಂದ ಬಂದ ಜ್ಞಾನ. ಓಕೆ, ಸರಿ. ಜ್ಞಾನ ಅಂತ ಹೇಳಿದ್ರೆ ಜ್ಞಾನತಿಯಲ್ಲಿ ಕ್ರಿಸ್ತನ ಒಂದು ವಿಷಯ ಬರ್ದಿರೋದು. ಓದನ 8ನೇ ಅಧ್ಯಾಯ. ವೆರಿ ಗುಡ್. ಜ್ಞಾನತಿಯಲ್ಲಿ 8ನೇ ಅಧ್ಯಾಯ 12ನೇ ವಾಕ್ಯ ಫಸ್ಟ್ ಓದನ. 8:12 ಓದನ ಫಸ್ಟ್. ಜ್ಞಾನವೆಂಬ ನನಗೆ ಜ್ಞಾನ್ಮೆಯೇ ನಿವಾಸ, ಯುಕ್ತಿಯುಳ್ಳ ತಿಳುವಳಿಕೆಯನ್ನು ಹೊಂದಿದೆ. ನೋಡಿದ್ರ, ಜ್ಞಾನ ಎನ್ನುವ ನಾನು ಅಂತ ಹೇಳಿರೋ ವಿಷಯ ಯಾರಪ್ಪ? ಇದು ಜ್ಞಾನ ಎನ್ನುವರು ಯಾರು ಅಂತ ಕೇಳಿದ್ರೆ ಈ 8ನೇ ಅಧ್ಯಾಯದಲ್ಲೇ ಹಂಗೆ ನಾವು ನೋಡ್ತೀವಿ. ಯಾರಪ್ಪ ಅಂತ ಕೇಳಿದ್ರೆ ಅದು ಕೂಡ ಓದನ. 8ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ ಓದ್ರಿ ಸಿಸ್ಟರ್. ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ, ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ, ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ, ಮಾನವಸಂತರದಲ್ಲಿ ಅರ್ಪಿಸುತ್ತಾ ಇದ್ದೆನು. ನೋಡಿದ್ರ, ನಾನು ಆತನ ಹತ್ತಿರ ಅಂತ ಹೇಳುವಾಗ ಶಿಲ್ಪ ಕೆಲಸವನ್ನ ಮಾಡ್ಕೊಂಡಿದ್ದೇನೆ ಅಂತ ಹೇಳುವಾಗ ಯಾರಪ್ಪ ಇದಂತ ಕೇಳಿದ್ರೆ ಕ್ರಿಸ್ತನು, ಜ್ಞಾನ ಅಂತ ಹೇಳಿ ನಾವು ನೋಡ್ತೀವಿ. ಸಹೋದರ ಸಹೋದರರೇ, ಇದು ತಂದೆಯ ದೇವರು ಏನ್ ಮಾಡಿದ ಅಂತ ಹೇಳಿದ್ರೆ ಒಂದು ಯೋಜನೆ ಅಂತ ಹೇಳಿದ್ರೆ, ನಿತ್ಯ ಜೀವನ ಪಡ್ಕೊಳ್ಳೋರಿಗೆ ಒಂದು ಯೋಜನೆಯನ್ನ ಇಟ್ಟಿ ಅದ್ರ ಮುಖಾಂತರ ನಮಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಎಲ್ಲ ಈ ಲೋಕದಲ್ಲಿ ಇರುವ ಎಲ್ಲಾ ಜ್ಞಾನಗಿಂತ ನೋಡ್ರಿ ಯಾರನ್ನ ಕರೀತಾರೆ ಅಂತ ಕೇಳಿದ್ರೆ ಬುದ್ಧಿಹೀನಾಗಿ ಇರೋರನ್ನ ಕರೀತಾರೆ. ಯಾರು ಬುದ್ಧಿಹೀನ ಇದ್ದಾರೋ ಅವ್ರನ್ನ ಕರೆಸಿರಿ ಅಂತ ಹೇಳ್ತಾರೆ. ಹಂಗಾದ್ರೆ ನೋಡ್ರಿ ಯಾವ ತರ ಅಂತ ಕೇಳಿದ್ರೆ ವಾಕ್ಯ,
ಈ ಲೋಕದಲ್ಲಿ ಇದ್ದಂತ ಬುದ್ಧಿವಂತರನ್ನ ಏನ್ ಮಾಡ್ಲಿಲ್ಲ, ಬಹಳ ಬುದ್ಧಿವಂತರನ್ನ ಕರೆಸಿಲ್ಲ. ಏನಕ್ಕಪ್ಪ ಕರೆಸಿಲ್ಲ ಅಂತ ಕೇಳಿದ್ರೆ, ನಮ್ಮಂತ ಬುದ್ಧಿಹೀನರು ಅಂತ ಹೇಳಿದಾಗೆ ದೇವರ ಬಗ್ಗೆ, ಯೋಜನೆ ಬಗ್ಗೆ, ದೇವರ ಚಿತ್ತದ ಬಗ್ಗೆ ಗೊತ್ತಿಲ್ದಿರ ಇರೋರು ಯಾರಂತ ಕೇಳಿದ್ರೆ ಈ ಲೋಕ. ಆದ್ರೆ ಈ ಲೋಕದ ಪ್ರಕಾರ ಹೆಂಗಿದ್ದಾರೆ ಅಂತ ಕೇಳಿದ್ರೆ ಜ್ಞಾನವಾಗಿರ್ತಾರೆ ಸಹೋದರ ಸಹೋದರಿಯರೇ. ಆದ್ರೆ ನಮಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇವಾಗ ನೋಡ್ರಿ, ಈ ಜ್ಞಾನ ಎನ್ನುವ ಕ್ರಿಸ್ತನು ನಮಗೆ ಹೆಂಗೆ ಈ ಒಂದು ಪಶುವ ಒಂದು ಏನ್ರಿ ಆಹಾರವನ್ನು ಬಳಸ್ತಾರೆ ಅಂತ, ದ್ರಾಕ್ಷರಸ ಹೆಂಗ ಬಳಸ್ತಾರೆ ಅಂತ ಒಂದೊಂದು ವಿಷಯ ಕೂಡ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನೋಡ್ತಾರೆ. ಅದೇ ತರ ನಾವು ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಓದುವಾಗ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಅಪೊಸ್ತಲ ಪೌಲ್ ಹೇಳ್ತಾರೆ, ಡೈರೆಕ್ಟ್ ಆಗಿ ಕ್ರಿಸ್ತನ ಒಂದು ವಿಷಯವಾಗಿ ಜ್ಞಾನ ಅಂತ ಡೈರೆಕ್ಟ್ ಆಗಿ ಹೇಳೋದು ವಾಕ್ಯ ನೋಡ್ತೀವಿ. 1 ಕೊರಿಂಥ್ಯ 1ನೇ ಅಧ್ಯಾಯ 24ನೇ ವಾಕ್ಯ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ನೋಡಿದ್ರ, ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ ಅಂತ ಹೇಳ್ತಾರೆ. ಆಗಾಗ ನೋಡುವಾಗ ಕ್ರಿಸ್ತನು ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಇಲ್ಲಿಗೆ ಜ್ಞಾನ ಎನ್ನುವುದು ಕ್ರಿಸ್ತನು ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗಿರುವಾಗ ಸಹೋದರ ಸಹೋದರಿಯರೇ, 30ನೇ ವಾಕ್ಯ ಕೂಡ ಓದೋಣ. 1ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ. ನೀವು ಕ್ರಿಸ್ತ ಯೇಸುವಿನಲ್ಲಿರುವವರು, ಆತನಿಂದಲೇ ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ನೋಡಿದ್ರ, ಹಂಗಾದ್ರೆ ಜ್ಞಾನವು ನೀತಿ ಅಂತ ಶುದ್ಧೀಕರಣಕ್ಕೆ ವಿಮೋಚನವಾಗಿ ಕಾರಣನಾದನು ಅಂತ ಹೇಳ್ತಾರೆ. ಹಂಗಾದ್ರೆ ಈ ಜ್ಞಾನ ಎನ್ನುವ ಕಟ್ಟುವ ಮನೆ ಅಂತ ಹೇಳ್ತಾರೆ. ಎಂತ ಕೇಳಿದ್ರೆ ಕ್ರಿಸ್ತನು ಕಟ್ಟುವ ಮನೆ. ನಾನು ಹೇಳಿದ್ನಲ್ಲ, ಸಭೆ ದೇವದರ್ಶನ ಗೂಡಾರವನ್ನು ಕಟ್ಟಿರುವ ಆ ಕಟ್ಟಡ ಹೆಂಗಿದೆ ಅಂತ ಹೇಳಿದ್ರೆ ಈ ವಿಧವಾದಿ ಕಟ್ತಾರೆ. ಇದೇ ಒಂದು ರೀತಿಯಲ್ಲಿ ಕೂಡ ಕಟ್ತಾರೆ. ಹೆಂಗ್ ಕಟ್ತಾರೆ ಅಂತ ಹೇಳಿದ್ರೆ, ಆ ಜ್ಞಾನ ಎನ್ನುವ ಒಂದು ಮನೆ ಕಟ್ಟುತ್ತಾರಂತೆ. ಆ ಮನೆ ಯಾವ್ದಪ್ಪ ಅಂತ ಹೇಳುವಾಗ, ಮೊದಲು ನಾವು ಜ್ಞಾನವಂತ ನೋಡಿದ್ರಲ್ಲ, ಈಗ ಮನೆ ಅಂತ ಹೇಳುವಾಗ ಯಾರು ಮನೆ, ಮನೆ ಅಂದ್ರೆ ಯಾರು ಅಂತ ಹೇಳುವಾಗ ಒಂದು ವಾಕ್ಯ ಓದನ. 1ನೇ ತಿಮೋಥಿ 3ನೇ ಅಧ್ಯಾಯ 15ನೇ ವಾಕ್ಯ. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಈಗ ಸಾಕು, ದೇವರ ಮನೆಯಲ್ಲಿ. ಆದ್ದರಿಂದ ಏನಂತ ಕೇಳಿದ್ರೆ ದೇವರ ಮನೆ ಅಂತ ಹೇಳುವಾಗ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ಅಂತ ಹೇಳ್ತಾರೆ. ಹಂಗಾದ್ರೆ ದೇವರ ಮನೆ ಅಂತ ಹೇಳಿದ್ರೆ ಅದು ಸಭೆ ಅಂತ ಇಲ್ಲಿಗೆ ಪಿಕ್ಚರೈಸ್ ಮಾಡಿದೆ. ಒಂದು ಏನ್ ಮಾಡಿದೆ ಅಂತ ಕೇಳಿದ್ರೆ ಚಿತ್ರೆಯನ್ನ ಮಾಡಿರೋದಂತ ನೋಡ್ತೀವಿ. ಹಾಗಿರುವಾಗ ಸಹೋದರ ಸಹೋದರರೇ, ಇಲ್ಲಿಗೆ ಏನ್ ತೋರಿಸ್ತದೆ ಅಂತ ಕೇಳಿದ್ರೆ ಕ್ರಿಸ್ತನು ತನ್ನ ಸಭೆಯನ್ನ ಕಟ್ಟುವ ರೀತಿ, ಯಾವ ತರ ಆ ಸಭೆಯನ್ನ ಕಟ್ಟುವ ರೀತಿ ಅಂತ ಹೇಳಿ ಇಲ್ಲಿ ನೋಡಿದ್ರೆ, ಆ ಸಭೆ ಯಾರು, ಆ ಒಂದು ಮನೆ ಯಾರಪ್ಪ ಅಂತ ಕೇಳಿದ್ರೆ ಅದು ತಂದೆಯ ದೇವರ ಒಂದು ಮನೆ ಅಂತ ಹೇಳುವಾಗ ಅದು ಕ್ರಿಸ್ತನ ಸಭೆ ಅಂತ ಇಲ್ಲಿ ಕೊಡೋದು ನೋಡ್ತೀವಿ. ಸೊ ಇದೇ ನೋಡ್ರಿ, ಎಲ್ಲರನ್ನು ಇನ್ವೈಟ್ ಮಾಡಿ, ಎಲ್ಲಾನು ಆಯ್ಕೆ ಮಾಡಿ ಕರೆಸಿ ಅವ್ರಿಗೆ ಏನ್ ಕೊಡ್ತಾರೆ ಅಂತ ಕೇಳಿದ್ರೆ, ತಂದೆಯ ದೇವರು ಇಟ್ಟಿರುವ ಎಲ್ಲ ಯೋಜನೆಗಳು, ಕ್ರಿಸ್ತನ ಆ ಒಂದು ಅವರು ದೀಕ್ಷಾ ಸ್ನಾನ ತಗೊಳ್ಳುವಾಗ ಅವರಿಗೆ ಹೆಂಗೆ ಪರಲೋಕವನ್ನು ತೆಗೆದು ತಂದೆಯ ದೇವರು ಅವರಿಗೆ ಎಲ್ಲಾ ಯೋಜನೆಯನ್ನು ತಿಳಿಸಿಕೊಟ್ರು, ಅದೇ ತರ ನಮಗ್ ಕೂಡ ಏನಂತ ಕೇಳಿದ್ರೆ ಕ್ರಿಸ್ತನ ಮುಖಾಂತರ ನಮಗೆ ಬಳಸುವ ಒಂದೊಂದು ಜ್ಞಾನವು ಕೂಡ ಇಲ್ಲಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ನಮಗೆ ಇಲ್ಲಿ ಕೊಡೋದಂತೂ ನೋಡ್ತೀವಿ. ಇದರಲ್ಲಿ ನಾವು ಇನ್ನ ಕೂಡ ಕೆಲವು ವಾಕ್ಯಗಳೆಲ್ಲ ಓದುವಾಗ ಅದರಲ್ಲಿ ಜ್ಞಾನೋಕ್ತಿಯಲ್ಲಿ 9ನೇ ಅಧ್ಯಾಯ, ಜ್ಞಾನೋಕ್ತಿ 9ನೇ ಅಧ್ಯಾಯ 9ರಿಂದ ಕೆಲವು ವಾಕ್ಯ 11 ತನಕ ಓದೋಣ ಸಿಸ್ಟರ್. ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು, ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವನು. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯಸ್ಸಿನ ವರ್ಷಗಳು ವೃದ್ಧಿಯಾಗುವವು. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ.
ಧರ್ಮ ನಿಂದಕನಾದರೆ ನೀನೇ ಅದರ ಫಲವನ್ನು ಅನುಭವಿಸುವಿ. ನೋಡಿದ್ರೆ ಹಂಗಾದ್ರೆ ಯೆಹೋವನ ಭಯವೇ ಜ್ಞಾನವ ಮೂಲವು ಅಂತ ಹೇಳ್ಬಿಟ್ರು. ಜ್ಞಾನಕ್ಕೆ ಮೂಲವಾಗಿರುವ ಏನಂತ ಕೇಳಿದ್ರೆ ಯೆಹೋವ ಭಯ ಅಂದ್ರೆ ಏನು? ದೇವ್ರ ಮೇಲೆ ಇಟ್ಟಿರುವ ಭಯ ಅಲ್ಲ, ದೇವ್ರ ಮೇಲೆ ಇಟ್ಟಿರುವ ಒಂದು ಭಕ್ತಿ. ಆ ಭಕ್ತಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಜ್ಞಾನ ಅಂತ ಕೊಡೋದಂತ ನೋಡ್ತೀವಿ. ಹಾಗೆ ಸಹೋದರರೇ, ಈ ಜ್ಞಾನವಂತ ಇರುವವರಿಗೆ, ಅವರಿಗೆ ಜ್ಞಾನ ಯಾರಿಗೆ ಬಂದು ಬೇಕು ಅಂತ ಕೇಳ್ತಾರೋ ಅವ್ರಿಗೆ ಜ್ಞಾನವನ್ನು ಕೊಡು ಅಂತ ಹೇಳ್ತಾರೆ ಅಲ್ವರ. ಅದೇ ತರ ನೋಡಿ, ಕ್ರಿಸ್ತನ ಯಾರು ಸ್ವೀಕರಿಸ್ತಾರೋ, ಕ್ರಿಸ್ತನು ಹೆಂಗೆ ತನ್ನ ಪಶು ತರಕ್ಕೆ ನಮಗೆ ಏನಾಗ್ತಾನೆ ಅಂತ ಕೇಳಿದ್ರೆ, ತನ್ನ ಮಾಂಸವು ಹೆಂಗೆ ಆ ಪಶುವ ಮಾಂಸವು ನಮಗೆ ಆಹಾರವಾಗಿ ಕೊಡ್ತಾರೋ, ಆ ಪಶುವನೇ ಯಾರು ಅಂತ ಹೇಳಿದ್ರೆ ಕ್ರಿಸ್ತನೇ ಅಂತ ಕೊಡೋ ವಾಕ್ಯ ಹೇಳುತ್ತೆ. ನೋಡ್ರಿ, ಇನ್ನೊಂದು ವಾಕ್ಯ ಕೊಡುವುದನ್ನ ಯೋಹನ 6ನೇ ಅಧ್ಯಾಯ, ಯೋಹನ 6ನೇ ಅಧ್ಯಾಯ 35 ವಾಕ್ಯ. ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಅಂದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದ್ದೇನಲ್ಲವೇ? ಇದನ್ನ ಬ್ರದರ್ ಅದೇ ಸಾಕು. ಏನ್ ಹೇಳ್ತಾನೆ ಕೇಳಿದ್ರೆ, ಆಹಾರ ಅಂತ ಕೇಳುವಾಗ ಬ್ರೆಡ್ ಅಂಡ್ ವೈನ್ ಅಂತ ಹೇಳ್ತಾರೆ. ಹಂಗಾರು ಕ್ರಿಸ್ತನು ಯಾವ ತರ ಇಲ್ಲಿಗೆ ಏನ್ ಹೇಳ್ತಾನೆ ಕೇಳಿದ್ರೆ, ಜೀವ ಆಹಾರವು ನಾನೇ ಅಂತ ಹೇಳ್ತಾರೆ. ಇಲ್ಲಿ ಜೀವವಾದ ರೊಟ್ಟಿ ಯಾರಂತ ಕೇಳಿದ್ರೆ ನಾನೇ. ನಿಮಗೆ ಕೊಡುವ ಆಹಾರ, ಬಲವಾದ ಆಹಾರ ಯಾವ್ದಂತ ಕೇಳಿದ್ರೆ ಕ್ರಿಸ್ತನೇ ಅಂತ ಹೇಳ್ತಾರೆ. ಅಂತ ಕೇಳಿದ್ರೆ ಅವ್ರಿಗೆ ದ್ರಾಕ್ಷರಸ ಅಂತ ಹೇಳಿದ್ರಲ್ಲ, ಆ ಬಾಣ ಮಾಡುವ ದ್ರಾಕ್ಷರಸ, ಕ್ರಿಸ್ತನ ರ್ಯಾನ್ಸಮ್ ಸ್ಯಾಕ್ರಿಫೈಸ್, ಆ ಈಡು ಬಲಿಯನ್ನು ನೀವು ಅದನ್ನ ತಿಳುವಳಿಕೆ ಸರಿಯಾದ ರೀತಿಯಲ್ಲಿ ಕುಡಿಬೇಕು ಅಂತ ಹೇಳ್ತಾರೆ. ಸರಿಯಾದ ರೀತಿಯಲ್ಲಿ ಕುಡಿದು ಆ ಜ್ಞಾನವನ್ನು, ಕ್ರಿಸ್ತನ ಒಂದು ಈಡುಬಲಿಯ ಆ ಒಂದು ಈಡುಬಲಿಯನ್ನ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಅದು ಕ್ರಿಸ್ತನ ಒಂದು ನಾವು ಏನ್ ಮಾಡ್ಬೇಕಂತ ಕೇಳಿದ್ರೆ ನಡಿಬೇಕು ಅನ್ನುವಾಗ ಆ ದ್ರಾಕ್ಷರಸ ಬಳಸೋದು. ಆಮೇಲೆ ಈ 55ನೇ ವಾಕ್ಯ, ಅದರಲ್ಲಿ 6ನೇ ಅಧ್ಯಾಯ 55ನೇ ವಾಕ್ಯ. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿರುತ್ತಾನೆ. ನೋಡಿದ್ರ, ಆಗಿರುವಾಗ ಸಹೋದರರೇ, ಇದೇ ಆ ಮಾಂಸ ಅಂತ ಹೇಳ್ತಾರೆ. ಏನ್ ಮಾಂಸ ಅಂತ ಕೇಳಿದ್ರೆ ನನ್ನ ಮಾಂಸವೇ ನಿಜವಾದ ಆಹಾರ ಅಂತ ಹೇಳ್ತಾರೆ. ಹಂಗಾದ್ರೆ ಆ ಬಳಸ್ಕೊಡೋದು ಏನಂತ ಕೇಳಿದ್ರೆ ಆ ಪಶು ಹೇಳ್ತಾರೆ ಆಹಾರ ಅಂತ ಹೇಳುವಾಗ ಗಟ್ಟಿಯಾದ ಆಹಾರ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಅದ್ರಲ್ಲೇ ನನ್ನ ದ್ರಾಕ್ಷರಸನ್ನು ಬಳಸ್ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಆಹಾರ ಯಾರು ಅಂತ ಕೇಳಿದ್ರೆ ಕ್ರಿಸ್ತನ ಮಾಂಸವೇ, ನನ್ನ ಮಾಂಸವೇ ನಿಮಗೆ ಆಹಾರ. ಅದೇ ದ್ರಾಕ್ಷರಸವನ್ನು ಬಳಸ್ಕೊಡ್ತೀನಿ ಅಂತ ಕೇಳಿದ್ರೆ ಅದೇನಪ್ಪ ಅಂತ ಕೇಳಿದ್ರೆ ಅವರಲ್ಲಿ ಬರೋದಂತ ಎಲ್ಲಾ ಸತ್ಯವನ್ನು ನಮಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಎಲ್ಲ ಕೊಡೋದು ಅಂತ ನೋಡ್ತೀವಿ. ಸಹೋದರರೇ, ಹಾಗಾದ್ರೆ ನಾವು ಆ ಒಂದು ಜ್ಞಾನದಲ್ಲಿ ಓದಿದಂತ ವಾಕ್ಯ 2 ವಿಷಯದಲ್ಲಿ ಏನ್ ತಿಳ್ಕೊಂಡಿವಿ ಅಂತ ಕೇಳಿದ್ರೆ, ಮೊದಲು ಆ ಜ್ಞಾನ ಯಾರಪ್ಪ ಅಂತ ನೋಡಿದೀವಿ. ಆ ಜ್ಞಾನ ಯಾರಂದ್ರೆ ಕ್ರಿಸ್ತನು. ನೆಕ್ಸ್ಟ್ ಆ ಮನೆ ಯಾರಪ್ಪ ಅಂತ ಹೇಳಿದ್ರೆ ಆ ಮನೆ ಬಂದು ಸಭೆ ಅಂತ ನೋಡ್ತೀವಿ. ಮೂರನೇದು ಆ ಒಂದು ಆಹಾರ, ಆ ಪಶುವ ಒಂದು ಮಾಂಸ ಅಂತ ಹೇಳುವಾಗ, ದ್ರಾಕ್ಷರಸ ಅಂತ ಹೇಳುವಾಗ, ಇದು ಎರಡು ಕೂಡ ಯಾರ ಅಂತ ಕೇಳಿದ್ರೆ ದೇವರದ್ದು ಕ್ರಿಸ್ತನ ಮೇಲೆ ಇಟ್ಟಿರುವುದಂತ ಒಂದು ಯೋಜನೆ. ಆ ಯೋಜನೆ ಏನು? ತನ್ನ ಮಾಂಸವನ್ನು ನಮಗೆ ಕೊಟ್ಟಿರುವ ಮಾಂಸ, ನಾನೇ ಆಹಾರ, ನಿತ್ಯ ಜೀವ ಕೊಡುವ ಆಹಾರ ಅಂತ ಹೇಳಿ. ದ್ರಾಕ್ಷರಸ ಅಂತ ಹೇಳುವಾಗ, ಈ ದ್ರಾಕ್ಷರಸ ಅಂತ ಕೇಳುವಾಗ ಇದು ಯಾರಿಗ ಮಾತ್ರ ಕೊಡೋದು ಅಂತ ಕೇಳಿದ್ರೆ ಸಭೆಗೆ ಮಾತ್ರವೇ ಕೊಡುವ ಈ ದ್ರಾಕ್ಷರಸೆ ಅಂತ ಕೂಡ ನಾವು ನೋಡಿದೀವಿ. ಸಹೋದರರೇ, ಈಗ ನಾವು ನೋಡಿದಂತ ಏನಂತ ಕೇಳಿದ್ರೆ ಈ 3 ವಿಷಯ ನೋಡಿದೀವಿ. ಅದರಲ್ಲಿ ಇದ್ದಂತ ಆ ಒಂದು ಏನ್ರಿ ಕಂಬನ 7 ಕಂಬ ಅಂತ ಹೇಳಿದೀವಲ್ಲ, 7 ಕಂಬಗಳು. ಈ ಕಂಬಗಳು ಅಂದ್ರೆ ಏನಪ್ಪಾ? ಯಾರು ಈ ಕಂಬಗಳು ಅಂತ ಕೇಳಿದ್ರೆ, ಕಂಬ ಅನ್ನೋದಕ್ಕೆ ಸಹೋದರರೇ ಪಿಲ್ಲರ್ಸ್ ಅಂತ ಬರ್ತದೆ ಇಂಗ್ಲಿಷ್ ಅಲ್ಲಿ, ಪಿಲ್ಲರ್ಸ್ ಅಂತ ಇರ್ತದೆ. ಇದು ಯಾರಪ್ಪ ಪಿಲ್ಲರ್ಸ್ ಅಂತ ಹೇಳುವಾಗ ಇದು ಅದು ಕೂಡ ಓದನ. ಪ್ರಕಟಣೆ 3ನೇ ಅಧ್ಯಾಯ 12ನೇ ವಾಕ್ಯ, 3:12. ಪ್ರಕಟಣೆ 3ನೇ ಅಧ್ಯಾಯ 12ನೇ ವಾಕ್ಯ. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು
ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ನೋಡಿದ್ರ, ಹಂಗಾದ್ರೆ ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುತ್ತೇನೆ ಅಂತ ಹೇಳ್ತಾರೆ. ಹಂಗಾದ್ರೆ ಈ ಸ್ತಂಭ ಅಂತ ಕೇಳಿದ್ರೆ ಪಿಲ್ಲರ್ಸ್ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ ಬಹಳ ಮುಖ್ಯ. ಯಾರ್ರೀ ಪಿಲ್ಲರ್ ಅಂತ ಕೇಳಿದ್ರೆ ಜಯ ಹೊಂದೋರು ಅಲ್ವಾ. ನೋಡ್ರಿ, ಸಭೆ ಮನೆ ಅಂತ ಹೇಳುವಾಗ ಅದು ಮನೆ ಎಲ್ಲರಿಗೂ ಸೇರಿಸಿ ಹೇಳೋದು ದೇವರ ಮನೆ ಅಂತ ಹೇಳಿ. ಆಮೇಲೆ ಅಲ್ಲಿ ಅವರಿಗೆ ಬಳಸ್ತಾ ಇರೋದು ದೇವರ ವಾಕ್ಯ, ದೇವರ ಒಂದೊಂದು ಅವರ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅಂತ ಹೇಳುವಾಗ ಅವರ ಈಡು ಬಲಿಯ ಇರುವ ತನ್ನ ಜೀವವನ್ನು ಕೊಟ್ಟಿರುವ ಅದನ್ನ ತಿನ್ನಬೇಕು ಅಂತ ಕೇಳಿದ್ರೆ ಆ ಜೀವವನ್ನು ನಾವು ಉಣ್ಕೊಳ್ಬೇಕು. ಆಮೇಲೆ ದ್ರಾಕ್ಷರಸ ಅಂತ ಹೇಳಿದ್ರು. ಆಮೇಲೆ ಅವರು ಆ ಸ್ತಂಭ ಯಾರಪ್ಪ ಅಂತ ಕೇಳಿದ್ರೆ ಆ 7 ಸ್ತಂಭಗಳು ಅಂತ ಹೇಳುವಾಗ ಸಹೋದರ ಸಹೋದರಿ ಜಯ ಹೊಂದುವರು ಅಂತ ಹೇಳ್ಬಿಟ್ರು. ಯಾರು ಜಯ ಹೊಂದುತ್ತಾರೋ ಅವರು ತಂದೆಯ ದೇವರ ಸಭೆಯಲ್ಲಿ ಒಂದು ಸ್ತಂಭವಾಗಿ ನಾನು ನಿಲ್ಲಿಸ್ತೀನಿ ಅಂತ ಹೇಳಿರೋ, ದೇವ ಆಲಯದಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿರೋದನ್ನ ನೋಡ್ತೀವಿ. ಸರಿ, ಇದೆಲ್ಲ ನಾವು ನೋಡುವಾಗ ನಮಗೇನಪ್ಪ ಅರ್ಥ ಆಯ್ತು ಅಂತ ಹೇಳುವ ಸಹೋದರ ಸಹೋದರಿಯರೇ, ಇದರಲ್ಲಿ ಬಹಳ ಮುಖ್ಯವಂತ ಒಂದು ವಾಕ್ಯ ಇದೆ. ಅದನ್ನ ಫಸ್ಟ್ ನಾವು ಓದಿದ್ವಲ್ಲ, ಆ ವಾಕ್ಯ ಓದ್ರಿ. ಯಾವುದು? ಜ್ಞಾನೋಕ್ತಿಯಲ್ಲಿ 9ನೇ ಅಧ್ಯಾಯ 2ನೇ ವಾಕ್ಯ. ಪಶುಗಳನ್ನು ಕೊಯ್ಯಿಸಿ ಪಾನ ದ್ರವ್ಯಗಳೊಡನೆ ದ್ರಾಕ್ಷಾರಸವನ್ನು ಬೆರೆಸಿ ಔತಣವನ್ನು ಸಿದ್ಧಪಡಿಸಿದ್ದಾಳೆ. ಕಂಟಿನ್ಯೂ ಬ್ರದರ್. ಒಂದ್ ನಿಮಿಷ, 1ನೇ ವಾಕ್ಯ ಓದಿ ಸಿಸ್ಟರ್. ಜ್ಞಾನವೆಂಬಾಕೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ನೋಡ್ರ, ಹಿಂಗೆ ಜ್ಞಾನವೆಂಬ 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಸಿಕೊಂಡಿದ್ದಾಳೆ ಅಂತ ಹೇಳ್ತಾರಲ್ಲ. ಇಲ್ಲಿ ಆ ಕಡಿದು ಅನ್ನುವ ವಾಕ್ಯಕ್ಕೆ ಅರ್ಥ ಏನು? ಕಡಿದು ಅಂತ ಕೇಳಿದ್ರೆ ಏನ್ ಅರ್ಥ ಗೊತ್ತಾ? ಆಕ್ಚುಲಿ ಏನ್ ಬರ್ದಿದ್ದಾರೆ ಕಡ್ದು ಅಂದ್ರೆ ಅದನ್ನ ಕಟ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ಕಡ್ದು ಅಂತ ಕೇಳಿದ್ರೆ ಒಂದ್ ವೇಳೆ ಅದನ್ನ ಏನ್ರಿ ಅದು ಕಡ್ದಾಕಿ ಅದನ್ನ ಕಟ್ಟಿರೋದು ಅಂತ ಹೇಳ್ತಾರೆ. ಆಕ್ಚುಲಿ ಆ ತರ ಮೀನಿಂಗ್ ಬರಲ್ಲ ಇಲ್ಲಿಗೆ. ಏನ್ ಬರುತ್ತೆ ಅಂತ ಕೇಳಿದ್ರೆ ಹೀವನ್ ಔಟ್ ಅಂತ ಹೇಳ್ತಾರೆ. ಚಿರುಪಿ ಕೆಲಸಗಳನ್ನು ಸಭೆಯ ಒಂದು ಆ 7 ಕಂಬಗಳ ವಿಷಯದಲ್ಲಿ ಅದನ್ನ ಚಿತ್ರ ಕೆಲಸಗಳು, ಆ ಒಂದು ಚಿರುಪಿ ಕೆಲಸಗಳನ್ನು ಮಾಡಿ ತನ್ನ ಮನೆಯನ್ನು ಕಟ್ಟಿದಳು ಅಂತ ಬರ್ತದೆ. ಆಕ್ಚುಲಿ ಹಂಗೆ ಇಂಗ್ಲಿಷ್ ಅಲ್ಲಿ ಬರುತ್ತೆ, ಹಂಗೆ ಬರುತ್ತೆ, ಬೇರೆ ಭಾಷೆಗಳಲ್ಲೂ ಕೂಡ ಹಂಗೆ ಬರುತ್ತೆ. ಏನಂತ ಕೇಳಿದ್ರೆ ಜ್ಞಾನ ಎಂಬ ಆ 7 ಕಂಬಗಳನ್ನು ಕಡ್ದು ಅಂತ ಬರಬಾರ್ದು, ಚಿರುಪಿ ಕೆಲಸ. ಕಡ್ದು ಅಂತ ಕೇಳಿದ್ರೆ ಚಿರುಪಿ ಕೆಲಸ ಮಾಡ್ತಾರ ಅಂತದ್ದು ವಿಷಯದಲ್ಲಿ ತನ್ನ ಮನೆಯನ್ನ ಕಟ್ಟಿದಳು ಅಂತ ಬರ್ಬೇಕು. ಹಾಗಿರುವಾಗ ದ ಹಿವನ್ ಔಟ್ ಅಂತ ಕೇಳಿದ್ರೆ ನಮ್ಗೆ ಗೊತ್ತಲ್ಲ, ಚಿರುಪಿ ಕೆಲಸ ಮಾಡಿರ್ತಾರೆ, ಅದ್ರ ಮುಖಾಂತರ ಚಿತ್ರವನ್ನ ಮಾಡಿ ತೋರಿಸಿಕೊಟ್ರು ಅಂತ ಇಲ್ಲಿ ವಾಕ್ಯ ಬರುತ್ತೆ. ಸರಿ ಸಹೋದರ ಸಹೋದರಿಯರೇ, ಈ 7 ಕಂಬದ ಬಗ್ಗೆ ನಮಗೆ ನೋಡ್ಬೇಕಾದ್ರೆ ಇವಾಗ ಕಂಬ ಏನು ಅಂತ ನೋಡಿದೀವಿ. ಕಂಬ ಏನಪ್ಪಾ? ಸ್ತಂಭ ಅಂತ ಹೇಳಿದ್ರೆ ಅದು ಜಯ ಹೊಂದುವನೇ ಆ ಸ್ತಂಭವಾಗಿರ್ತಾನೆ ಅಂತ ಹೇಳ್ತಾರೆ. ಆ 7 ಸ್ತಂಭ ಅಂತ ಹೇಳುವಾಗ ಬಹಳ ಮುಖ್ಯವಂತ ದೇವರ ಯೋಜನೆಯಲ್ಲಿ, ಕ್ರಿಸ್ತನ ಯೋಜನೆಯಲ್ಲಿ ಏನಂತ ಕೇಳಿದ್ರೆ ತಂದೆಯ ದೇವರು ಕಳಿಸಿರುವ ಜ್ಞಾನದ ಮುಖಾಂತರ ಈ ಸಭೆ ಕಟ್ಟಬೇಕಾದ್ರೆ ಅಲ್ವಾ 7 ಕಂಬಗಳನ್ನ ಇಟ್ಟು ಸಭೆ ಕಟ್ತಾರಂತೆ. 7 ಕಂಬ ಅಂದ್ರೆ ಒಂದೊಂದು ಕಂಬ, ನಾವೆಲ್ಲ ಒಂದೊಂದು ಕಂಬವೇ ಇಲ್ಲ ಅಂತಿಲ್ಲ, ಅದು ಸ್ತಂಭವಾಗಿ ಇರ್ತೀವಿ ಅಲ್ಲಿಗೆ. ಆದ್ರೆ ಕೂಡ ಬಹಳ ಮುಖ್ಯವಂತ ಇರುವ ಆ ಚಿತ್ರ ಕೆಲಸವನ್ನ ಮಾಡಿ ಅದ್ರ ಮುಖಾಂತರ ತೋರಿಸ್ತಾರಂತೆ. ಹೀಗೆ ಇರ್ಬೇಕು ಸಭೆ ಅಂತ ತೋರಿಸ್ತಾರಂತೆ. ಅದು ಹೆಂಗಪ್ಪ? ಏನಪ್ಪಾ 7 ಇದ್ದಿದ್ದಂತ ಸ್ತಂಭ ಬಹಳ ಮುಖ್ಯವಾದ, ಸಭೆಗೆ ಬಹಳ ಮುಖ್ಯವಂತ ಒಂದು ವಿಷಯ. ಏನಪ್ಪಾ ಅಂತ ಕೇಳಿದ್ರೆ ಅದು ಎಲ್ಲಿ ಓದ್ತೀವಿ ಅಂತ ಕೇಳಿದ್ರೆ ಸಹೋದರ ಸಹೋದರರೇ, ಯಾಕೋಬ 3ನೇ ಅಧ್ಯಾಯ 17ನೇ ವಾಕ್ಯ. ಇದು ಸರಿಯಾಗಿ ಮೆತ್ತಿಗೆ ಓದಿದ್ರೆ ಇದರ ಒಂದು ಕಂಪ್ಯಾರಿಸನ್ ನಾವು ನೋಡ್ಬೋದು. ಯಾಕೋಬ 3ನೇ ಅಧ್ಯಾಯ 17ನೇ ವಾಕ್ಯ. ಮೇಲನಿಂದ ಬರುವ ಜ್ಞಾನವು ನೋಡ್ರಿ, ಇಲ್ಲಿ ಮೇಲಿಂದ ಬರುವ ಜ್ಞಾನವು ಅಂತ ಹೇಳುವಾಗ ನಾವು ಇವಾಗ ಅರ್ಥ ಮಾಡ್ಕೊಬೇಕಾಗಿರೋದು ಕೇಳಿದ್ರೆ ಜ್ಞಾನ ಅಂದ್ರೆ ಯಾರು ಅಂತ ಕೇಳಿದ್ರೆ ನಮ್ಗೆ ಗೊತ್ತು, ಕ್ರಿಸ್ತನು ಅಲ್ವರ. ಈಗ ಮೇಲೆಯಿಂದ ಬರುವ ಜ್ಞಾನವು ಅಂತ ಹೇಳಿದ್ರೆ ಅದು ಕ್ರಿಸ್ತನು ಬಂದಿರುವ ಜ್ಞಾನವು, ಕ್ರಿಸ್ತನ ಮುಖಾಂತರ ಬಂದಿರುವ ಜ್ಞಾನವು, ಕ್ರಿಸ್ತನೇ ಬಂದಿರುವ ಜ್ಞಾನವು. ಆಮೇಲೆ ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು,
ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ನೋಡಿದ್ರ ಸಮಾಧಾನ ಸಾಕು 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 ಇದರಲ್ಲಿ ನಿಲ್ಸ್ಬಿಡ್ರಿ. ಹೇಗೆಂದ್ರೆ ಇಲ್ಲಿ ಇರುವ ಒಂದು 7 ವಿಷಯಗಳು ಉಂಟು ಇದರಲ್ಲಿ. ಸಹೋದರ ಸಹೋದರಿಯರ ಮೇಲಿಂದ ಜ್ಞಾನ ಯಾರ್ರಿ ಅಂತ ಕೇಳಿದ್ರೆ ಮೊದಲು ಪರಿಶುದ್ಧವಾದುದು ಕ್ರಿಸ್ತನಿಗೆ ಹೋಲಿಕೆ ಮಾಡಬಹುದು. ಏನಂತ ಕೇಳಿದ್ರೆ ಕ್ರಿಸ್ತನು ಪರಿಶುದ್ಧನಾಗಿದ್ನ, ಹೌದು ಪರಿಶುದ್ಧವಾಗಿದ್ದು. ಆಮೇಲೆ ಸಮಾಧಾನಕಾರವಾದುದು ಅಂತ ಹೇಳ್ತಾರೆ. ಪೀಸ್ಫುಲ್, ಫೇತ್ಫುಲ್, ಸಮಾಧಾನಕಾರವಾದುದು. ನೋಡ್ರಿ, ಎರಡನೇದು ಸಮಾಧಾನವಾರಕ. ಮೂರನೇದು ವಿನಯ ಉಳ್ಳದು ಅಂತ ಹೇಳ್ತಾರೆ. ವಿನಯ ಉಳ್ಳದು ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಏನ್ರಿ ಹೇಳೋದು ವಿನಯ ಉಳ್ಳೋದಿಕ್ಕೆ? ಏನಲ್ಲ, ಫಸ್ಟ್ ಪ್ಯೂರ್, ಎರಡನೇದು ಏನಂತ ಕೇಳಿದ್ರೆ ಸಮಾಧಾನಕರವಾದುದು, ಮೂರನೇದು ವಿನಯವ ಉಳ್ಳದು ಅಂತ ಹೇಳಿದ್ರೆ ಏನರ್ಥ ಸಿಸ್ಟರ್ ಕನ್ನಡದಲ್ಲಿ? ಜೆಂಟಲ್ನೆಸ್. ವಿನಯ ಉಳ್ಳದು ಅಂತ ಹೇಳಿದ್ರೆ ಏನ್ರಿ ಅರ್ಥ? ಏನ್ರಿ ಸಿಂಪಲ್ ಕನ್ನಡದಲ್ಲಿ ಹೇಳ್ರಿ ಯಾರಾದ್ರೆ? ವಿಧೇಯ ಅಂತ ತಗ್ಗಿಸ್ಕೊಳ್ಳೋದು ಬ್ರದರ್. ತಾಳ್ಮೆಯಿಂದ ಇರೋದು. ಅಲ್ಲ, ವಿನಯ ಉಳ್ಳದು ತಗಸ್ಕೊಳ್ಳೋದಲ್ಲ, ಅದು ಜೆಂಟಲ್ನೆಸ್. ಬಹಳ ಜೆಂಟಲ್ನೆಸ್ ಅಂತ ಬರೀತಾರೆ ಇಲ್ಲಿಗೆ ಅಲ್ವಾ? ಸಮಾಧಾನ, ಇದು ಅದೇ ಜೆಂಟಲ್ನೆಸ್ ಅಂತ ಬರುತ್ತೆ, ವಿಧೇಯತನ ಬರಲ್ಲ ಇಲ್ಲಿಗೆ, ಜೆಂಟಲ್ನೆಸ್ ಬರುತ್ತೆ. ಓಕೆ, ಜೆಂಟಲ್ನೆಸ್ ಅದೇ ನಮ್ಗೆ ಗೊತ್ತಿರ್ತದೆ. ನಾಲ್ಕನೇದು ಯಾವುದು ಅಂತ ಕೇಳಿದ್ರೆ ಸಂತೋಷವಾಗಿ ಒಪ್ಪಿಕೊಳ್ಳುವುದು. ಸೋದರ ಸೋದರಿ, ಇದು ಬಹಳ ಮುಖ್ಯ. ನೋಡ್ರಿ, ಇದು ನಾಲ್ಕನೇದು. 1, 2, 3, 4ನೇದು. 5ನೇದು ಕರುಣೆ, ತುಂಬಾ ಮುಖ್ಯ. ಕರುಣೆ ಮತ್ತೆ ಮುಂದಾದ ಒಳ್ಳೆ ಫಲಗಳಿಂದ ತುಂಬಿರುವುದು ಅಂತ ಇದೆ. ಇದು ಯಾವ್ದಪ್ಪ ಅಂತ ಕೇಳಿದ್ರೆ 1, 2, 3, 4, 5ನೇದು ಅಲ್ವಾ? 5ನೇದು 2 ಇದೆ, ಕರುಣೆ ಮತ್ತೆ ಒಳ್ಳೆ ಫಲದಿಂದ ತುಂಬಿ ಇರೋದು. ಇಲ್ಲಿಗೆ ಇಂಗ್ಲಿಷ್ ಅಲ್ಲಿ ಬರ್ದಿರ್ತಾರೆ ಏನಂತ ಕೇಳಿದ್ರೆ ಈಸಿ ಟು ಬಿ ಇಂಟಿಗ್ರೇಟೆಡ್, ಫುಲ್ ಆಫ್ ಮರ್ಸಿ ಅಂಡ್ ಗುಡ್ ಫ್ರೂಟ್. ನೋಡ್ರಿ, ಫುಲ್ ಆಫ್ ಮರ್ಸಿ 1, 2, 3, 1, 2, 3, 4, 5, 6, 7. ನೋಡ್ರಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಅದು ಕರುಣೆ ಮುಂದಾದ ಒಳ್ಳೆ ಫಲಗಳನ್ನು ತುಂಬಿರುವುದು ಹಾಗೆ ಅಂತ ಹೇಳಿ ಆಗಿದೆ. ಇದು ಎಷ್ಟು ಅಂತ ಕೇಳಿದ್ರೆ ಎಷ್ಟನೇದು ಇದ್ರು? 1, 2, 3, 4, ಸಂತೋಷವಾಗಿ ಒಪ್ಪಿಕೊಳ್ಳೋದು ಇದೆಯಲ್ಲ, ಸಂತೋಷವಾಗಿ ಒಪ್ಪಿಕೊಳ್ಳೋದು ಇರೋದು 2. ಒಂದೇನಂತ ಕೇಳಿದ್ರೆ ಸಂತೋಷವಾಗಿರೋದು, ಇನ್ನೊಂದು ಒಪ್ಪಿಕೊಳ್ಳೋದು. 2 ಅದು ಬೇರೆ ಬೇರೆ ಇದೆ. ಅದು ಒಂದಾಗಿ ಸೇರಿಸ್ಬಿಟ್ಟಿದ್ದಾರೆ ಇಲ್ಲಿಗೆ. ಕರುಣೆ, ಆಮೇಲೆ ಅದರಲ್ಲಿ ಚಂಚಲವೂ ಇಲ್ಲ, ಕಪಟವೂ ಇಲ್ಲ ಅಂತ ಬರೀತಾರೆ. ಸರಿ, 7 ವಿಷಯಗಳು ಇದರಲ್ಲಿ ಉಂಟು ಸಹೋದರ ಸಹೋದರಿ. ನೋಡ್ರಿ, 7 ಕಂಬ ಅಂತ ಹೇಳುವಾಗ ಅವ್ರ ಸಭೆಯನ್ನ ಕಟ್ಟುವಾಗ ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಹೇಳುವಾಗ ಅಪೊಸ್ತಲನು ಯಾಕೋಬನು ಬರೆಯೋ ವಿಷಯ ನೋಡ್ಬೇಕಾದ್ರೆ ಜ್ಞಾನ ಎನ್ನುವ ಮೂಲಕ ಅಂತ ಕೇಳಿದ್ರೆ ಅದು ಪರಲೋಕದಿಂದ ಮೇಲಿಂದ ಬಂದಿದಂತ ಜ್ಞಾನವು ಯಾವ ತರ ಇರುತ್ತೆ ಅಂತ ಇಲ್ಲಿ ಬರೀತಾರೆ. ಹಂಗಾದ್ರೆ ಜ್ಞಾನವು ಕಟ್ಟಿರುವ ಒಂದು ಮನೆ, ಆ ಮನೆ ಕಟ್ಟುತ್ತಾರಲ್ಲ, ನಮ್ಮನ್ನ ಇಟ್ಟು ಯಾವ ತರ ಕಟ್ಟುತ್ತಾರೆ ಅಂತ ಕೇಳಿದ್ರೆ ಇದೇ ಗುಣ ನಮಗೆ ಇರಬೇಕಾಗಿದೆ. ಒಬ್ಬನು ಬೆಳೆದಿದ್ದಾನೆ, ಒಳ್ಳೆ ಫಲವನ್ನು ಕೊಟ್ಟಿದ್ದಾನೆ ಅಂತ ಒಬ್ಬನು ಹೇಳಂಗಿದ್ರೆ ಅವನಲ್ಲಿ ಈ ಗುಣಗಳು ಇರಬೇಕು. ಕ್ರಿಸ್ತನ ಈ ಗುಣಗಳು ಇರಬೇಕು. ಸಭೆ ಹೆಂಗ್ ಕಟ್ತಾರೆ ಅಂತ ಕೇಳಿದ್ರೆ ಈ ಗುಣಗಳನ್ನ ಇಟ್ಟು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕಟ್ತಾರೆ. ಇದಕ್ಕೆ ಇನ್ನೊಂದು ವಿಷಯ ಸಂಬಂಧವಾಗಿ ಒಂದು ಕಾರ್ಯ ಹೋಲಿಕೆಯಾಗಿ ನಾವು ನೋಡ್ಬೋದು. ಯಾವ್ದಪ್ಪ ಅಂತ ಕೇಳಿದ್ರೆ ಇದರಲ್ಲಿ ನೀವು ನೋಡುವಾಗ ಏನ್ರಿ ಈ ಒಂದು ಯೋಜನೆ ಕಾಣುತ್ತೆ. ಇದ್ರಲ್ಲಿ ಏನ್ ಯೋಜನೆ ಕಾಣುತ್ತೆ ಈ ವಾಕ್ಯಗಳಲ್ಲಿ ಅಂತ ನೋಡಿದ್ರೆ, ಪ್ರಕಟಣೆಯಲ್ಲಿ ಬರೆದಿರುವ 7 ಸಭೆಗಳು ಇದೆಯಲ್ಲ, 7 ಸಭೆಗಳಲ್ಲಿ ಒಂದೊಂದು ಸಭೆಗೆ ನಡೆದಿರುವ ಒಂದೊಂದು ಗುಣಗಳನ್ನ ಇದನ್ನ ಕ್ಲೀನ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇ ಸಭೆ, 2ನೇ ಸಭೆ ನಡೆದಿರುವಂತಹ ಒಂದು ಕಾರ್ಯಗಳು. ಇವಾಗ ನೋಡ್ರಿ 7 ಸಭೆ ಅಂತ ನಾವು ನೋಡ್ತೀವಿ. ಈ 7 ಸಭೆಯಲ್ಲಿ ನಾವು ಏನು ನೋಡ್ತೀವಿ ಅಂತ ಕೇಳಿದ್ರೆ, ಮೊದಲನೇ ಸಭೆ ಯಾವ್ದ್ರಿ? ಯಾವ ಹೆಸ್ರಿ ಮೊದಲನೇ ಸಭೆ ಯಾವ್ದ್ರಿ? ಯಾವ್ರ ಹೇಳಿ ನೋಡೋಣ. 7 ಸಭೆಯಲ್ಲಿ ಮೊದಲನೇ ಸಭೆ ಯಾವ್ದ್ರಿ ಪ್ರಕಟಣೆದಲ್ಲಿ? ಎಫೆಸ ಸಭೆ. ಎಫೆಸ ಸಭೆಯಲ್ಲಿ ಯಾರ್ರಿ ಮೊದಲನೇ ದೂತನು?
ಜಾನ್ ಮೊದಲ ದೂತನ್ ಯಾರ್ರಿ? ಪೌಲ್ ಬ್ರದರ್. ಪೌಲ್ ಆಗಿದ್ರು ಅಲ್ವರ. ನೋಡ್ರಿ, ಪೌಲು ಮೊದಲನೇ ದೂತನ್ ಯಾರಂತ ಕೇಳಿದ್ರೆ ಪೌಲ್ ಇತ್ತು ಅಲ್ವರ ಸಹೋದರಿಯರೇ. ಆದ್ರೆ ಈಗ ಪ್ರಕಟಣೆಯಲ್ಲಿ ನೋಡುವಾಗ ಈ 7 ಸಭೆಗೆ ಅವರು ಪತ್ರಿಕೆ ಬರಿಬೇಕಾದ್ರೆ ಈ ಪ್ರಕಟಣೆ ಬರ್ದಿದ್ಯಾರು? ಪ್ರಕಟಣೆ ಬರ್ದಿದ್ಯಾರು? ಯೋಹಾನ ಬ್ರದರ್. ಯೋಹಾನ ಅಲ್ವರ. ಯೋಹಾನ ಬರೆಯುವಾಗ ಯೋಹಾನ ಪ್ರಕಟಣೆ ಬರೀತಾರೆ. ಯೋಹಾನ ಬರೆಯುವಾಗ ಯೋಹಾನ 2ನೇ ಸಭೆಗೆ ದೂತನಾಗಿರ್ತಾರೆ ಅವರು. ಇವಾಗ ಇವರು ಆ ಒಂದು ಪ್ರಕಟಣೆ ಬರೆಯುವಾಗ ಇವ್ರಿಗೆ ಎಷ್ಟಪ್ಪ ವಯಸ್ಸು ಅಂತ ಕೇಳಿದ್ರೆ ಸುಮಾರು ಇವ್ರು ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಮೊದಲನೇ ಸಭೆ ಮುಗಿದ ಮೇಲೆನೆ 2ನೇ ಸಭೆಗೆ ಪತ್ರಿಕೆ ಬರೀತಾರೆ. 2ನೇ ಸಭೆಯಿಂದನೇ ಪತ್ರಿಕೆ ಬರೀತಾರೆ. ಆಗಿರುವಾಗ ಮೊದಲನೇ ಸಭೆಗೆ ಬರೆಯುವ ಒಂದೊಂದು ವಿಷಯ ಕೂಡ ಮೊದಲನೇ ಸಭೆಗೆ ಹೋಗಿ ಸೇರ್ಲಿಲ್ಲ, ಈ ಪತ್ರಿಕೆ ಸೇರ್ಲಿಲ್ಲ. ಎಫೆಸ ಸಭೆಯಲ್ಲಿ ಏನೆಲ್ಲ ನಡಿಬೇಕು ಅಂತ, ಏನೆಲ್ಲ ನಡೆದಿದೆ ಅಂತ ಅವ್ರ ಪತ್ರ ಬರೆದಿದ್ದು ಕೂಡ ಅವ್ರಿಗೆ ಅದ್ರ ಬಗ್ಗೆ ಏನು ಜ್ಞಾನವೇ ಇರ್ಲಿಲ್ಲ. ಸಹೋದರಿ ಆ ತರ ಏನಾಗುತ್ತೆ ಅಂತ ಕೇಳಿದ್ರೆ ಈ ಪ್ರಕಟಣೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಸಿದ್ಧ ಇರ್ಲಿಲ್ಲ. ಮುಂಚೆ ಯಾರಿಗೂ ಅರ್ಥನೂ ಆಗ್ತಿಲ್ಲ. ಯಾವಾಗ ಅರ್ಥ ಆಗ್ತದೆ ಅಂತ ಕೇಳಿದ್ರೆ 7ನೇ ಸಭೆಯಲ್ಲಿ ಇರುವ ನಮಗೆ ಮಾತ್ರವೇ ಅರ್ಥ ಆಗುತ್ತೆ ಇವೆಲ್ಲ. ಇದಕ್ ಮುಂಚೆ ಇದ್ದ 7ನೇ ಸಭೆ 6ನೇ ಸಭೆಯಲ್ಲಿ ಇರೋರು ಕೂಡ ಪ್ರಕಟಣೆ ಬಗ್ಗೆ ಆ ವಿವರ ಗೊತ್ತಿರ್ಲಿಲ್ಲ, ಆ ಯೋಜನೆ ಗೊತ್ತಿರ್ಲಿಲ್ಲ, ಅದ್ರಲ್ಲಿ ಇರುವ ಸತ್ಯ ಏನಂತ ಯಾರಿಗೂ ಗೊತ್ತಿಲ್ಲ. ಏನೋ ಅನ್ಕೊಂಡು ಹಂಗೆ ಬಿಟ್ಟು ಬಿಟ್ಟಿದ್ರು. ಆಮೇಲೆ 7ನೇ ಸಭೆ ಬರುವಾಗ ಸ್ವಲ್ಪ ಜ್ಞಾನವನ್ನು ನಮಗೆಲ್ಲ ಸಿಕ್ಕುವಾಗ ಪ್ರಕಟಣೆ ಏನಂತ ಎಲ್ಲ ನಮಗೆ ಹೊರಗೆ ಬಂತು. ಹಾಗಿರುವಾಗ ಇಲ್ಲಿ ನಡೆದಿದ್ದಂತ ಒಂದೊಂದು ವಿಷಯ ಘಟನೆ ಕೂಡ ಯಾರಿಗೆ ಸಂಬಂಧಪಟ್ಟಿದ್ದಿಲ್ಲ ಅಂತ ಕೇಳಿದ್ರೆ ಇವು ಎಲ್ಲ ಅವ್ರವ್ರ ಸಭೆಯಲ್ಲಿ ನಡೆದು ಎಲ್ಲ ಮುಗಿದಿದೆ ಕತೆ. ಆದ್ರೆ ನಮಗೆ ಪಾಠವಾಗಿ ಹೇಳ್ಕೊಳ್ಳೋದಕ್ಕೆ ಇವೆಲ್ಲ ಬರ್ದಿದೆ. ಹಾಗಾದ್ರೆ ಈ ಮೊದಲನೇ ಸಭೆ ಕ್ವಿಕ್ ಆಗಿ ನಾನು ಒಂದೊಂದು ವಿಷಯ ಹೇಳ್ತೀನಿ. ನಡೆದಿದ್ದಂತ ಒಂದೊಂದು ಘಟನೆ ಈ 7 ಸ್ತಂಭದಲ್ಲಿ ಇರುವ ವಿಷಯಗಳು ನೋಡ್ರಿ. ಅದ್ರ ಮುಖಾಂತರ ನಮಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪಾಠವನ್ನ ತಿಳಿಸ್ತಾರೆ. ಯಾವ್ದ್ರ ಮುಖಾಂತರ ಕೇಳಿದ್ರೆ ಈಗ ಮೊದಲು ಅಂತ ಕೇಳುವಾಗ ಶುದ್ಧ ಅಂತ ಹೇಳ್ತಾರೆ, ಪರಿಶುದ್ಧವಾದದ್ದು. ನೋಡ್ರಿ, ಇಲ್ಲಿ 7 ಸ್ತಂಭಗಳಲ್ಲಿ ಮೊದಲನೇದು ಪರಿಶುದ್ಧವಾದದ್ದು ಅಂತ ಹೇಳಿದ್ರು ಅಲ್ವರ. ಇದು ಬಹಳ ಮುಖ್ಯ. ಇದನ್ನ ನೀವು ಜ್ಞಾಪಕ ಇಟ್ಕೊಳ್ರಿ, ಅವಾಗೆ ಪಾಠ ಅರ್ಥ ಆಗೋದು. ಏನಂತ ಕೇಳಿದ್ರೆ ಮೊದಲನೇದು ಪರಿಶುದ್ಧವಾದದ್ದು ಅಂತ ಹೇಳ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ ಮೊದಲನೇ ಸಭೆ ಯಾವ ತರ ಇತ್ತು ಅಲ್ವರ, ಪರಿಶುದ್ಧವಾಗಿ ಇತ್ತಂತೆ. ನೋಡ್ರಿ, ಒಂದೊಂದಕ್ಕೆ ನಾವು ಹೋಲಿಕೆ ಮಾಡುವಾಗ 7 ಸ್ತಂಭಗಳಲ್ಲಿ 7 ಸಭೆ ಮುಗಿಯುವಾಗ ಈ ಕ್ಯಾರೆಕ್ಟರ್ ನೋಡಿ, ಎಲ್ಲರಿಗೂ ಈ ಕ್ಯಾರೆಕ್ಟರ್ ಅಲ್ಲಿ ನಮ್ಮನ್ನ ಸಿದ್ಧ ಮಾಡಿಸ್ತಾರೆ ಅಂತ ನಾವು ತೋರಿಸ್ತೀವಿ ಇಲ್ಲಿಗೆ. ಹಾಗಾದ್ರೆ ಎಫೆಸ ಸಭೆ ಅಂತ ನೋಡುವಾಗ ಸಹೋದರರೇ ಯಾವ ತರ ಇತ್ತು ಅಂತ ಒಂದು ವಾಕ್ಯ ಕೂಡ ಓದೋಣ. ಪ್ರಕಟಣೆಯಲ್ಲಿ 2ನೇ ಅಧ್ಯಾಯ 1ರಿಂದ 7 ವಾಕ್ಯ ತನಕ ಓದಿ ಸಿಸ್ಟರ್. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ಪ್ರಾಯಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ. ಅಪೊಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಗಳನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲ ಬಲ್ಲೆನು. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳುವುದೇ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದುಹಾಕುವೆನು. ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೊಲಾಯತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತೀ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಕಂಟಿನ್ಯೂ ಬ್ರದರ್. ಸಾಕು ಸಿಸ್ಟರ್. ಸರಿ, ಇಲ್ಲಿ ನೋಡ್ಬೇಕಾದ್ರೆ ಮೊದಲನೇ ಸಭೆಯಲ್ಲಿ ನಡೆದಂತ ಘಟನೆ. ಇಲ್ಲಿಗೆ ಮೊದಲು ಏನಾಗಿತ್ತು ಅಂತ ಕೇಳಿದ್ರೆ, ಮೊದಲು ನಿನ್ನಲ್ಲಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ನಿನ್ನಲ್ಲಿ ಇರಿದ ಪ್ರೀತಿಯನ್ನು ಬಿಟ್ಟು ಬಿಟ್ಟೆ. ಸಹೋದರರೇ, ಪ್ರೀತಿ ಅನ್ನೋದು ಏನಂತ ಕೇಳಿದ್ರೆ ಮೊದಲನೇ ಸಭೆಯಲ್ಲಿ ಎಷ್ಟು ಪ್ರೀತಿ ಇತ್ತು ಅವರಲ್ಲಿ ಅಂತ ಕೇಳಿದ್ರೆ ಸಹೋದರರೇ,
ತಂದೆಯ ದೇವರ ಮೇಲೆ ಇದ್ದಿದ್ದಂತ ಯೋಜನೆ, ಅವರ ಒಂದು ವಾಕ್ಯದಲ್ಲಿ ಇದ್ದಂತ ಒಂದು ಚಿತ್ತ, ಕ್ರಿಸ್ತನ ಮೇಲೆ ಇದ್ದಂತ ಪ್ರೀತಿ, ದೇವರ ಮೇಲೆ ಇದ್ದಂತ ಪ್ರೀತಿ, ಇವರು ಏನಾಗ್ತೈತೆ ಅಂತ ಕೇಳಿದ್ರೆ ಹಂಗೆ ಸಭೆಯನ್ನ ನಡೆಸ್ಕೊಂಡು ಒಬ್ಬರಲ್ಲಿ ಒಬ್ರು ಬಂದು ಸಹೋದರರಂತ ಹೇಳಿ ಹೆಂಗೆ ಇರಬೇಕು ಒಂದು ಮನುಷ್ಯ ಅಂತ ಹೇಳುವಾಗ, ಒಂದು ಸಹೋದರಿ ಹೆಂಗಿರ್ಬೇಕು, ಸಭೆ ಪ್ರೀತಿಯಲ್ಲಿ ಹೆಂಗ್ ಬೆಳಿಬೇಕು, ಕ್ರಿಸ್ತನ ಒಂದು ಆ ಪರಿಪೂರ್ಣತೆ ಹೆಂಗ ಆಗ್ತದೆ ಅಂತ ಮೊದಲು ಇವರು ಅರ್ಥ ಮಾಡ್ಕೊಂಡಿದ್ರು. ಆದ್ರೆ ಏನಾಯ್ತು ಅಂತ ಕೇಳಿದ್ರೆ ನಿಕೋಲಾಸ್ ಅಂತ ಹೇಳ್ತಾರೆ ಅಂತ ಹೇಳುವಾಗ, ಬೇರೆ ಮನುಷ್ಯನ ಒಂದು ಏನಂತ ಕೇಳಿದ್ರೆ ಆಜ್ಞೆಗಳು ಕಟ್ಟಳೆಗಳಲ್ಲ, ಮೆತ್ತಿಗೆ ಸಭೆ ಒಳಗೆ ಬಂದ ಮೇಲೆ ಅಲ್ಲಿ ನಿಕೋಲಾಸ್ ಅಂತ ಒಬ್ರನ್ನ ಹೇಳ್ತಾರೆ, ಅವರೆಲ್ಲ ಒಳಗೆ ಬಂದ ಮೇಲೆ ಅದೆಲ್ಲ ನೀವು ಓದಿರ್ತೀರ. ಏನಾಯ್ತು ಅಂತ ಕೇಳಿದ್ರೆ ಪ್ರೀತಿಯಲ್ಲಿ ಕೊರತೆ ಬಂತು. ಹೆಂಗೆ ಕೊರತೆ ಬಂತು? ಎಲ್ಲ ಅವ್ರವ್ರು ಮನುಷ್ಯನು ಬಂದು ಅವ್ರವ್ರ ಯೋಜನೆಯನ್ನ ಕೊಡೋದು, ಅವ್ರವ್ರ ಏನಂತ ಕೇಳಿದ್ರೆ ಒಂದು ಜ್ಞಾನವನ್ನು ಕೊಟ್ಟು ಕಟ್ಟಳೆಗಳನ್ನ ನಾವು ಹಿಂಬಾಲಿಸೋದು. ಮನುಷ್ಯನ ಕಟ್ಟಳೆಗಳನ್ನ ಹಿಂಬಾಲಿಸಕ್ಕೆ ಯಾವಾಗ ನಾವು ಶುರು ಮಾಡ್ತಿರೋ ಆವಾಗ ದೇವರ ಮೇಲೆ ಇದ್ದಿದ್ದಂತ ಪ್ರೀತಿ ನಮ್ಮಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಕೊರತೆ ಆಗ್ತಾ ಬರ್ತಿದೆ ಅಂತ ಇಲ್ಲಿ ಮೊದಲನೇ ಪಾಠ ಇಲ್ಲಿಗೆ ಹೇಳ್ಬಿಟ್ರು ಸಹೋದರ ಸಹೋದರಿಯರೇ. ಆದ್ರಿಂದ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಿಮ್ಮಲ್ಲಿ ಇದ್ದಂತ ಆ ಪ್ರೀತಿ, ಮೊದಲಿದ್ದಂತ ಪರಿಶುದ್ಧವಾಗಿ ಇದ್ದಂತ ಪ್ರೀತಿ ನಿಮ್ಮಲ್ಲಿ ಹೋಗ್ಬಿಡ್ತು. ಆದ್ರೆ ನನಗೆ ನಿನ್ನಲ್ಲಿ ಏನಂತ ಕೇಳಿದ್ರೆ ಒಂದು ವಿಷಯ ನಾನು ಉಂಟು, ಏನಂತ ಕೇಳಿದ್ರೆ ಅದು ನನಗೆ ಇಷ್ಟ ಆಯ್ತು. ಆ ನಿಕೋಲಸನ್ ಯಾರಿದಾನೋ ಅವನ್ನ ನೀನ್ ಹೆಂಗೆ ಅವನ್ನ ನೀನ್ ಏನಾಗ್ತೀಯ, ನೀನ್ ಗೊತ್ತು ಮಾಡಿದ್ದೀಯ, ಅದೇ ತರ ಅವನು ಕೆಟ್ಟವನು ಅಂತ ನಿನ್ಗೆ ಅದೇ ನನಗ್ ಕೂಡ ಏನಾಗಿದೆ ಅದು ಆ ವಿಷಯದಲ್ಲಿ ನನಗೆ ಕೂಡ ಕಾರ್ಯ ವಿಷಯಗಳು ಗೊತ್ತಿದೆ. ಅದರಿಂದ ನೀನ್ ಅದನ್ನ ಕಂಡಿಡಿದಿದ್ಯಾ ಅಂತ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಅದೇ ತರ ನಮಗೆ ಏನ್ ಹೇಳ್ತಾರೆ ಕೇಳಿದ್ರೆ, ಪ್ರೀತಿಯಲ್ಲಿ ಬೆಳೆಯುವ ಒಂದೊಂದು ಸಹೋದರ ಸಹೋದರಿ ಕೂಡ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಬೇರೆ ಒಂದು ಆಜ್ಞೆಗಳು, ಬೇರೆ ಮನುಷ್ಯನನ್ನ ಕೊಡುವ ಕಟ್ಟಳೆಗಳು, ಬೇರೆ ಕಾರ್ಯಗಳನ್ನ ಮಾಡುವಾಗ ನಾವು ಅದ್ರ ಮೇಲೆ ಅನೇಕ ವಿಷಯಗಳು ಜ್ಞಾನವನ್ನು ಕೊಡುವಾಗ ಸಹೋದರ ಸಹೋದರಿ ನಿಜವಾದ ಇದ್ದಂತ ದೇವರ ಮೇಲೆ ಇರುವ ಆ ಪ್ರೀತಿಯನ್ನ ನಮ್ಮ ಬಿಡೋಕೆ ಸಾಧ್ಯವಾಗುತ್ತೆ. ಸೊ ಮೊದಲು ಅವರು ಪರಿಶುದ್ಧದಲ್ಲಿ ಹೆಂಗ್ ಬೆಳೆದ್ರು ಅಂತ ಆ ಎಫೆಸ ಸಭೆಯಲ್ಲಿ ನೋಡ್ತೀವಿ. ಕೆಲವು ವಿಷಯಗಳು ಮಾತ್ರ ಹೇಳ್ತೀನಿ, ಯಾಕಂದ್ರೆ ಅದೆಲ್ಲ ಒಳಗಡೆ ಹೋಗಿ ಡೀಪ್ ಆಗಿ ನೀವು ಮುಂಚೆನೆ ಓದಿರ್ತೀರಾ ಫಾಲೋಅಪ್ ಕ್ಲಾಸ್ ಅಲ್ಲಿ ಇವೆಲ್ಲ. ಅದಕ್ಕೆ ಒಂದು ವಾಕ್ಯ ಕೂಡ ಓದೋಣ. 2 ಕೊರಿಂಥ್ಯ 11ನೇ ಅಧ್ಯಾಯ 2ನೇ ವಾಕ್ಯ. 2 ಕೊರಿಂಥ್ಯ 11ನೇ ಅಧ್ಯಾಯ 2ನೇ ವಾಕ್ಯ. ನನ್ನನ್ನು ಸಹಿಸಿಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಯಾಕೆಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ನೋಡಿದ್ರ, ಹಂಗಾದ್ರೆ ನಿಮ್ಮನ್ನು ಶುದ್ಧ ಕನ್ನಿಕೆಯಾಗಿ ನಾನು ಒಪ್ಪಿಸಿಕೊಡ್ಬೇಕು ಅಂತ ನನ್ನ ನಿರೀಕ್ಷೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹಂಗಾದ್ರೆ ಶುದ್ಧವಾಗಿ ಇರ್ಬೇಕು. ಯಾವ್ದ್ರಲ್ಲಿ ನಾವು ಶುದ್ಧವಾಗಿ ಇರ್ಬೇಕಂತ ಕೇಳ್ತಾರೆ ಸಹೋದರ ಸಹೋದರಿ, ಪ್ರೀತಿ ಇದು ಒಂದು ಕೆಟ್ಟ ಹೋಗ್ಬಿಟ್ರೆ ನಮ್ಮಲ್ಲಿ ಯಾವ್ದನ್ನು ಸರಿ ಮಾಡಕ್ ಸಾಧ್ಯವಾಗಲ್ಲ ಸಿಸ್ಟರ್ ಬ್ರದರ್ಸ್. ಸೊ ಹಾಗಾದ್ರಲ್ಲಿ ನಿಮ್ಮಲ್ಲಿ ಶುದ್ಧವಾಗಿ ಇರ್ಬೇಕು. ಅದಕ್ಕಾಗೆ ನಾನು ಏನ್ ಮಾಡ್ತೀನಿ, ಇಷ್ಟು ಪತ್ರಿಕೆಯನ್ನ ಬರ್ದಿದ್ದೀನಿ ಅಂತ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ ಆ ವಿಷಯಗಳನ್ನ ನೋಡಿದ್ರೆ. ಅದಕ್ಕೆ ಆ ಫಸ್ಟ್ ಲವ್, ಮೊದಲು ಇದ್ದಿದ್ದಂತ ಆ ಒಂದು ಪ್ರೀತಿಯನ್ನ ಏನಾಯ್ತು ಅಂತ ಕೇಳಿದ್ರೆ ಅಲ್ಲಿ ಕಳೆದುಕೊಂಡ್ರು. ಸೊ ಮೊದಲು ಹೇಳ್ತಾರೆ, ಇದು ಪರಲೋಕದಿಂದ ಬಂದ ಜ್ಞಾನವು ಯಾವುದು ಅಂತ ಹೇಳಿದ್ರೆ ಮೊದಲು ಪರಿಶುದ್ಧವಾದದು. ನಿಮ್ಮಲ್ಲಿ ಇದು ಹೋಗ್ಬಿಟ್ರೆ ಬಹಳ ಕಷ್ಟ ಅಂತ ಹೇಳ್ತಾರೆ. ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಎರಡನೇದು ನಾವು ನೋಡೋಣ. ಯಾವುದು ಎರಡನೇದು? ಅಲ್ವಾ? ಮೂರನೇ ಸಭೆ ಸರ್. ಅಲ್ಲ, ಸಮಾಧಾನಕರವಾದದು ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಅದರಲ್ಲಿ ಯಾಕೊಬ್ಬ 3ನೇ ಅಧ್ಯಾಯ 17ನೇ ವಾಕ್ಯ ಓದಿ ಸಿಸ್ಟರ್. ಎರಡನೇದು ಯಾವುದು? ಸಮಾಧಾನವಾದದ್ದು, ವಿನಯವುಳ್ಳದ್ದು. ಸಾಕು, ಸಮಾಧಾನವಾದದು ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಸಮಾಧಾನವಾದದು ಅಂತ ಇಲ್ಲಿ ಬರೀತಾರೆ. ಸಹೋದರ ಸಹೋದರಿಯರೇ, ಇಲ್ಲಿಗೆ ಏನ್ ಸಮಾಧಾನವಾಗಿತ್ತು ಅಂತ ಹೇಳುವಾಗ ಇಲ್ಲಿ ನೋಡಿ ವಾಕ್ಯ ಓದುವಾಗ, ಈ ಎರಡನೇ ಸಭೆ ಯಾರಪ್ಪ ಅಂತ ಕೇಳಿದ್ರೆ ನಮ್ಗೆಲ್ಲ ಗೊತ್ತು, ಸ್ಮಿರ್ನ ಅಲ್ವಾ? ಇದು ಒಂದು ಏನಾಗಿತ್ತು ಅಂತ ಕೇಳಿದ್ರೆ ಎರಡನೇ ಸ್ಟೇಜಿಗೆ ಬರುವಾಗ ಆವಾಗ ಇವ್ರಿಗೆ ನೋಡ್ರಿ ಏನಾಯ್ತು ಅಂತ ಕೇಳಿದ್ರೆ ಆ ಮೊದಲನೇ ಸಭೆ ಮುಗಿದು ಎರಡನೇ ಸಭೆ ಬರುವಾಗ ಇವರಿಗೆ ಬಹಳ ಏನಾಗಿತ್ತು ಅಂತ ಕೇಳಿದ್ರೆ ಹಿಂಸೆಗಳು, ಕಷ್ಟಗಳೆಲ್ಲ ಬರುವಾಗ ಇದನ್ನ ಸಹಿಸಿಕೊಳ್ಳೋದಕ್ಕೆ
ತಂದೆ ದೇವರ ಯೋಜನೆಯನ್ನ ಅರ್ಥ ಮಾಡ್ಕೊಂಡ್ರು. ಮೊದಲನೇ ಸಭೆ ನೋಡ್ರಿ ಏನಾಯ್ತು ಅಂತ ಕೇಳಿದ್ರೆ, ಅವರು ಮೆತ್ತಿಗೆ ಮನುಷ್ಯನ ಒಂದು ಯೋಜನೆ, ಈಗ ಮನುಷ್ಯನ ಒಂದು ಕಟ್ಟಲೆಗೆ ಅವ್ರು ಏನಾಯ್ತು ಹೋಗ್ಬಿಟ್ರು. ಆದ್ರೆ ಎರಡನೇ ಸಭೆಯಲ್ಲಿ ದೇವರ ಚಿತ್ತ ಏನು ಅಂತ ಅರ್ಥ ಮಾಡ್ಕೊಂಡ್ರಂತೆ. ಅರ್ಥ ಮಾಡ್ಕೊಂಡು ಸಮಾಧಾನವಾಗಿ ತನ್ನ ಜೀವವನ್ನು, ತನ್ನ ಯಜ್ಞದ ಬಲಿಯನ್ನು ಕೊಡಕ್ಕೆ ಸಿದ್ಧರಾಗ್ಬಿಟ್ರಂತೆ. ಅದು ಕೂಡ ಓದ್ಬಿಡೋಣ. ಪ್ರಕಟಣೆ 2ನೇ ಅಧ್ಯಾಯ, ಪ್ರಕಟಣೆ 2ನೇ ಅಧ್ಯಾಯ, 2ನೇ ಅಧ್ಯಾಯ, ಪ್ರಕಟಣೆ 2ನೇ ಅಧ್ಯಾಯ 9ರಿಂದ 11. ಬರೀ 3 ವಾಕ್ಯ ಓದ್ರಿ ಸಿಸ್ಟರ್, ಸಾಕು. ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಾತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟಗಳನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯೆಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವರನ್ನು ಬಲ್ಲೆನು. ಅವರು ಯೆಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಟ ಪ್ರೇರಣೆಗೆ ಒಳಗಾಗದಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ, ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ನೋಡ್ರ, ಆಗಿರುವಾಗ ಇವ್ರು ಯಾಕಿದ್ರು ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇವ್ರು ಸಾಯ ಗಂಟ ಇವ್ರು ಏನಾಗಿದ್ರು ಅಂತ ಕೇಳಿದ್ರೆ ಆ ನಿತ್ಯ ಜೀವ ಸಿಗುತ್ತೆ ಅಂತ ಆ ನಂಬಿಕೆಸ್ಥನಾಗಿದ್ರಂತೆ. ಯಾವ ನಂಬಿಕೆಸ್ಥರಾಗಿದ್ರು ಅಂತ ಕೇಳಿದ್ರೆ, ಆವಾಗ ಅವರಲ್ಲಿ ಇದ್ದಂತ ಸಮಾಧಾನ, ಇವ್ರು ಸಾಯ್ತಾರೆ ಅಂತ ಗೊತ್ತಾಯ್ತು. ಹೆಂಗೋ ಇವ್ರನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಎಲ್ಲರನ್ನು ಅಲ್ಲಿ ಸಾಯಿಸ್ತಾರೆ. ಕ್ರೈಸ್ತರಾಗಿರೋರು ಎಲ್ಲರನ್ನು ಸಾಯಿಸ್ತಾರೆ 2ನೇ ಸಭೆಯಲ್ಲಿ ಬರುವಾಗ. ಅವಾಗ ಆ ಟೈಮಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಇವ್ರ ಮನಸ್ಸಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ನಾವು ಸತ್ರ ಕೂಡ ಮತ್ತೆ ಪುನರ್ತನದಲ್ಲಿ ಬರ್ತೀವಂತ ಒಂದು ನಂಬಿಕೆ ಇವರಲ್ಲಿ ಇದ್ದಂತೆ. ಆ ನಂಬಿಕೆ ಸಮಾಧಾನ ಸಿಕ್ತು. ನೋಡ್ರಿ, ಈ ಲೋಕ ಕೊಡುವ ಸಮಾಧಾನ ಅಲ್ಲ. ಈ ಲೋಕ ಕೊಡುವ ಸಮಾಧಾನ ಏನು, ಇರುವ ದುಡ್ಡುಗಳು, ಇರುವ ಎಲ್ಲಾ ವಿಷಯಗಳಲ್ಲೂ ನಮಗೆ ಸಮಾಧಾನ ಸಿಗ್ತದೆ. ಆದ್ರೆ ಅದು ಸಮಾಧಾನ ಅಂತ ಕೇಳಿದ್ರೆ ಇಲ್ಲ, ಅದೆಲ್ಲ ಗೊಂದಲಗಳೇ, ಎಲ್ಲ ಪ್ರಾಬ್ಲಮ್ಸ್ಗಳೇ ಬರೋದು ನಮಗೆ. ಆದ್ರೆ ನಮಗೆ ಸಮಾಧಾನ ಅಂತ ಹೇಳಿದ್ರೆ ಏನಂತ ಕೇಳಿದ್ರೆ, ನಾವು ಇವತ್ತು ಈ ಲೋಕವನ್ನೇ ಬಿಟ್ರೆ ಕೂಡ ಬರುವ ರಾಜ್ಯದಲ್ಲಿ ನಾವು ಇರ್ತೀವಲ್ಲ, ಅದೇ ಸಮಾಧಾನ. ಆ ಸಮಾಧಾನವನ್ನು ನೀವು ಪಡ್ಕೊಂಡ್ರಿ ಅಂತ ಹೇಳ್ತಾರೆ. ನೀ 10 ದಿವಸ ನಿಮ್ಮನ್ನ ಹಾಕಿದ್ರೆ ಕೂಡ ನೀವು ಸಾಯಗೊಂಟ ನೀವೇನ್ ಮಾಡೋ, ನಂಬಿಕೆಸ್ಥನಾಗಿರು, ಜಯಮಾಲ ನಾನು ಏನ್ ಮಾಡ್ತೀನಿ ನಿಮಗೆ ಕೊಡ್ತೀನಿ ಅಂತ ಹೇಳುವ ಈ 2ನೇ ಸಭೆ ಹಾಗಿದ್ರಂತೆ. ಎಷ್ಟು ಜನ ಸತ್ರ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಕಾರಣ ಏನು ಗೊತ್ತಾ? ಒಂದೇ ಒಂದು ಕಾರಣ, ತನ್ನ ಜೀವವನ್ನು ತನ್ನ ಸತ್ಯವೇದ ವಾಕ್ಯಕ್ಕಾಗಿ, ತನ್ನ ದೇವರಿಗಾಗಿ, ತನ್ನ ಇಟ್ಟಿರುವ ದೇವರ ಯೋಜನೆಗಾಗಿ ಸತ್ತರಂತೆ. ಸುಮ್ನೆ ಸತ್ತಿಲ್ಲ. ಕ್ರೈಸ್ತರ ನೀವು ಅಂತ ಹೇಳುವಾಗ ಹೌದು ನಾವು ಕ್ರೈಸ್ತರಂತ ಹೇಳಿ ಸತ್ತರಂತೆ. ಅದು ಹೇಳಕ್ಕೆ ಮೊದಲು ಅವರಿಗೆ ಎಷ್ಟು ಮನಸ್ಸಲ್ಲಿ ಸಮಾಧಾನ ಬರ್ಬೇಕಂತ ಅವ್ರ ಮನಸ್ಸಲ್ಲಿ, ನಾನು ಸತ್ತರೆ ಕೂಡ ಮತ್ತೆ ಪುನರ್ತನಲ್ಲಿ ಬರ್ತೀನಿ ಅಂತ ಆ ಸಮಾಧಾನ ಮನಸ್ಸಲ್ಲಿ ಇರುವವರು ಮಾತ್ರವೇ ಮುಂದೆ ಹೋಗಿ ತನ್ನನ್ನ ಕೊಡಕ್ಕೆ ಸಿದ್ಧರಾಗಿದ್ರು. ಅದೇ ತರ 2ನೇ ಸಭೆಯಲ್ಲಿ ಇದ್ದಂತ ಸಮಾಧಾನ ಉಂಟಾಯ್ತು ಅಂತ ಹೇಳ್ತಾರೆ. ದೇವರ ಯೋಜನೆಯಲ್ಲಿ ಇಟ್ಟಿರುವ ಸಮಾಧಾನ. ಅದಕ್ಕೆ ಒಂದು ವಾಕ್ಯ ಕೂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವ ವಿಶ್ವಾಸ, ಯಾವ ನಂಬಿಕೆದ ಮೇಲೆ ಇವ್ರು ಇದ್ರು ಅಂತ ಹೇಳುವಾಗ ನಾವು ಓದೋಣ. ಅದು ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ 15-16ನೇ ವಾಕ್ಯ ಓದೋಣ ಸಿಸ್ಟರ್. ಅಪೊಸ್ತಲ ಕೃತ್ಯಗಳು 24:15-16. ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಇವರು ದೇವರಲ್ಲಿ ನಿರೀಕ್ಷೆಯನ್ನಿಟ್ಟಿರುವ ಪ್ರಕಾರವೇ ನಾನು ನಿರೀಕ್ಷೆಯುಳ್ಳವನಾಗಿದ್ದೇನೆ. ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ನೋಡಿದ್ರ, ಆಗಿರುವಾಗ ಈ ವಿಷಯದಲ್ಲಿ ನೀತಿವಂತರಗಳ ಅನಿತ್ಯವಾದಂತರ ಕೂಡ ಇರ್ಲಿ, ಏನಾಗ್ತಾರೆ ಅಂತ ಕೇಳಿದ್ರೆ ಪುನರ್ತನ ಬರ್ತಾರೆ ಅಂತ ನಂಬಿಕೆ, ನಿರೀಕ್ಷೆ ಇತ್ತು ಅವರಲ್ಲಿ. ಆ ನಂಬಿಕೆ ಅವರಲ್ಲಿ ಇರೋದ್ರಿಂದ ಧೈರ್ಯವಾಗಿ ಅವರು ಸಮಾಧಾನವಾಗಿ ತನ್ನ ಜೀವನ ಕೊಡಕ್ಕೆ ಮುಂದೆ ಬಂದ್ರಂತೆ. ಅಂತ ಒಂದು ಫಲಗಳು ಕೊಟ್ಟಿರುವ ಆ ವಿಷಯದಲ್ಲಿ ಬಹಳ ಸಂತೋಷ ಪಟ್ರು ತಂದೆಯ ದೇವರು. ಆ ಯೋಜನೆ ನೋಡ್ರಿ, ಈ ಒಂದು ಫಲ ನಮ್ಮಲ್ಲಿ ಇರ್ಬೇಕು, ಈ ಫ್ರೂಟ್ ಇರ್ಬೇಕು. ಮೊದಲು ನಿಮ್ಮಲ್ಲಿ ಹೇಳ್ತಾರೆ, ನಿಮ್ಮಲ್ಲಿ ಪರಿಶುದ್ಧನು ಇರಬೇಕು, ಪರಿಶುದ್ಧವಾಗಿ ಇರಬೇಕು, ಆ ಪ್ರೀತಿಯಲ್ಲಿ ಪರಿಶುದ್ಧರಾಗಿ. 2ನೇದು, ಏನೇ ಈ ಲೋಕದಲ್ಲಿ ಬಂದ್ರೆ ಕೂಡ ಸಮಾಧಾನ ಅಂತ ಹೇಳಿದ್ರೆ ಅದು ದೇವರು ಕೊಡುವ ಸಮಾಧಾನ ಇರಬೇಕು. ನಮಗೆ ಮತ್ತೆ ಆ ಪುನರ್ತನಲ್ಲಿ ಕೊಡುವ ಆ ಸಮಾಧಾನವೇ ಸಮಾಧಾನ ಅಂತ ಹೇಳ್ತಾರೆ. ಅದಕ್ಕೆ ಒಂದು ವಾಕ್ಯ ಕೂಡ ಹೇಳ್ತಾರೆ,
ಮತ್ತೆಯ 7ನೇ ಅಧ್ಯಾಯ, ಮ್ಯಾಥ್ಯೂ ಮತ್ತೆ 7ನೇ ಅಧ್ಯಾಯ 20-21 ಓದ್ರಿ ಸಿಸ್ಟರ್. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳಿರಿ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ನೋಡಿದ್ರ ಹಾಗಿದ್ರವಾಗ ಹೇಳ್ತಾರೆ, ಹೀಗಿರಲಾಗಿ ಅವರ ಫಲಗಳು ಅವರ ಹೆಂಗ್ ತಿಳಿತದೆ ಅಂತ ಕೇಳಿದ್ರೆ, ಅವರ ಒಂದು ಹೆಂಗ್ ತಿಳಿಬಹುದು ಸಿಸ್ಟರ್? ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನ ನಾವು ತಿಳ್ಕೊಬಹುದು ಹಂಗಂತ ಹೇಳ್ತಾರೆ. ಅವ್ರ ಫಲಗಳು ಏನು ಅಂತ ಕೇಳುವಾಗ ಎಲ್ಲರೂ ನನ್ನ ನೋಡಿ ಸ್ವಾಮಿ ಸ್ವಾಮಿ ಹೇಳೋರೆಲ್ಲ ಪರಲೋಕಕ್ಕೆ ಬರಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ದೇವರ ಚಿತ್ತ ಏನು, ದೇವರ ಯೋಜನೆ ಏನು, ದೇವರ ನಿಮ್ಮೇಲೆ ಇಟ್ಟಿರುವ ನಂಬಿಕೆ ಏನು, ಇವೆಲ್ಲವೇ ನಮಗೆ ಏನಾಗುತ್ತೆ ಅಂತ ಕೇಳಿದ್ರೆ ನಮಗ್ ಕೊಡುವ ಸಮಾಧಾನ ಅಂತ ಹೇಳಿ ಹೇಳ್ತಾರೆ. ಹಂಗೆ ಇರುವಾಗ ನಾವು ಇಲ್ಲಿ ಕೂಡ ಅದಕ್ಕೆ ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ನೀ ಭಯ ಪಡಬೇಡ. ಏನ್ ಹೇಳ್ತಾರೆ, ನಿಮ್ಮನ್ನ ಏನ್ ಮಾಡ್ತಾರೆ, ನಿನ್ನೆ ಇದಕ್ಕೆ ಸೆರೆಯಲ್ಲಿ ಹಾಕಿದ್ರೆ ಕೂಡ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ, ಆ ವಾಕ್ಯ ಓದಿ ಸಿಸ್ಟರ್. 2ನೇ ಅಧ್ಯಾಯ ಪ್ರಕಟಣೆ 2:10 ವಾಕ್ಯ ಓದ್ರಿ. ಸಾಯಬೇಕಾದ್ರೂ ನಂಬಿಗಸ್ತರಾಗಿರಿ. ಏನಂತೆ, ಸಾಯಬೇಕಾದ್ರೆ ಕೂಡ ನಂಬಿಕೆಸ್ಥರಾಗಿರ ಅಂತ ಹೇಳ್ತಾರೆ ಅಲ್ವಾ. ಆ ಸಮಾಧಾನ ನಮಗೆ ಇರಬೇಕು ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಕೊಡುವ ಅದನ್ನ ಯೋಹನ 14ನೇ ಅಧ್ಯಾಯ, ಜಾನ್ 14 chapter 27th verse. ಯೋಹನ 14:27. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ನಾನು ಹೋಗಿ ಸಾಕ ಬ್ರದರ್? ಸಾಕು. ಹಂಗಂತ ಕೇಳಿದ್ರೆ ಸಮಾಧಾನವು ಅಂತ ಹೇಳುವ ಸೋದರ ಸೋದರಿಯರೇ ನೋಡಿ ಹೇಳ್ತಾರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೀನಿ. ಈ ಶಾಂತಿ ಈ ಲೋಕದ ಪ್ರಕಾರ ನಾನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇದು ಬಹಳ ಅದರಲ್ಲೇ 16 ಯೋಹನ 16ನೇ ಅಧ್ಯಾಯ 33ನೇ ವಾಕ್ಯ, 16:33. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನೋಡಿದ್ರ, ಹಂಗಾದ್ರೆ ಸಮಾಧಾನ ಹೆಂಗ್ ಬರುತ್ತೆ ಅಂತ ಕೇಳಿದ್ರೆ, ಸಂಕಟ ಇಲ್ದಿರ ಅಲ್ಲ ಸಮಾಧಾನ ಬರೋದು. ನಮಗೆ ಹೆಂಗಿರುತ್ತೆ ಅಂತ ಕೇಳಿದ್ರೆ, ಸಮಾಧಾನ ಬರ್ಬೇಕಾದ್ರೆ ಈ ಲೋಕದಲ್ಲಿ ಸಂಕಟ ಉಂಟು, ಕಷ್ಟ ಉಂಟು, ಹಿಂಸೆಗಳು ಉಂಟು, ನಾನ್ ಜಯಿಸಿದೆ, ಅದು ಸಮಾಧಾನ. ಆ ಸಮಾಧಾನದಿಂದ ನಾವು ಬರ್ಬೇಕು. ಇದು 2ನೇ ಸಭೆ ಏನಾಗಿದೆ ಅಂತ ಕೇಳಿದ್ರೆ, ಇದರಲ್ಲಿ ಸಿದ್ಧರಾಗಿದ್ರು ಆ ಕ್ಯಾರೆಕ್ಟರ್, ಆ ಒಂದು ಗುಣಲಕ್ಷಣ ನಮಗೆ ಬಹಳ ಮುಖ್ಯವಾಗಿತ್ತು ಅಂತ ಕೇಳಿದ್ರೆ. 3ನೇದು ಯಾವ್ದಪ್ಪ ಅಂತ ಕೇಳಿದ್ರೆ, ಅದರಲ್ಲಿ ಓದ್ಬೇಕಾದ್ರೆ ವಿನಯ ಉಳ್ಳದು ಅಂತ ಹೇಳ್ತಾರೆ. ಅಂತ ಕೇಳಿದ್ರೆ ಜೆಂಟಲ್ನೆಸ್ ಅಂತ ಹೇಳ್ತಾರೆ. ಹಾಗಾದ್ರೆ 3ನೇ ಸಭೆ ಯಾವ್ದಪ್ಪ ಅಂತ ಕೇಳಿದ್ರೆ ಈ ಬೆರ್ಗಮೋಸು. ಈ ಬೆರ್ಗಮೋಸು ಏನಾಗಿದ್ರು ಅಂತ ಕೇಳಿದ್ರೆ ಸಹೋದರ ಸಹೋದರಿ, 3ನೇ ಸಭೆ ಟೈಮ್ ಅಲ್ಲಿ ಯಾರೆಲ್ಲ ಬಂದ್ಬಿಟ್ಟಿದ್ರು ಅಂತ ಕೇಳಿದ್ರೆ, ಈ ಡಿನಾಮಿನೇಷನ್ಸ್ ಬಂದ್ಬಿಟ್ಟಿದ್ರು. ಪೋಪು, ಈ ರೋಮನ್ ಕ್ಯಾಥಲಿಕ್ ಸಭೆಗಳು, ಇವೆಲ್ಲ ಏನಾಯ್ತು ಅಂತ ಕೇಳಿದ್ರೆ ಇವರೆಲ್ಲ ಬಂದ್ಬಿಟ್ಟಿದ್ರು. ಏನಾಯ್ತು ಅಂತ ಕೇಳಿದ್ರೆ, ತಂದೆಯ ದೇವರು ಕ್ರಿಸ್ತನ ಒಂದು ಅಲ್ಲಿ ಆ ಕುರ್ಸಿ ಅಂತ ಕೇಳಿದ್ರೆ, ಆ ಸಿಂಹಾಸನದಲ್ಲಿ ಯಾರು ಬಂದು ಕೂತ್ಕೊಂಡ್ಬಿಟ್ರು ಅಂತ ಕೇಳಿದ್ರೆ, ಈ ಸೈತಾನನ್ನು ಬಂದು ಏನಾಗಿದ್ರು ಅಂತ ಕೇಳಿದ್ರೆ ಕೂತ್ಕೊಂಡ್ಬಿಟ್ಟಿದ್ರು. ಇಲ್ಲಿಗೆ ನಮಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇಲ್ಲಿಗೆ ಒಂದು ವಾಕ್ಯ ಹೇಳ್ತಾರೆ ನೋಡ್ರಿ. ಪ್ರಕಟಣೆ 2ನೇ ಅಧ್ಯಾಯ 13ನೇ ವಾಕ್ಯ. 2ನೇ ಅಧ್ಯಾಯ 13ನೇ ವಾಕ್ಯ. ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನೂ ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನದಲ್ಲಿ ಯಾದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆಯಲಿಲ್ಲ. ಸಾಕು. ಹಾಗಿರುವಾಗ ಸಹೋದರ ಸಹೋದರಿಯರೇ ನೋಡ್ರಿ, ಈ ಒಂದು ಸ್ಥಿತಿಯಲ್ಲಿ ಇಂಥ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಆ 3ನೇ ಸಭೆ ಇದ್ದಂತ ಕಾಲ, ಅಲ್ಲಿಗೆ ವಿನಾವುಳ್ಳದು ಅಂತ ಹೇಳಿದ್ರೆ, ವಿನಾವುಳ್ಳೋದಕ್ಕೆ ಜೆಂಟಲ್ನೆಸ್ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ ಬಹಳ ಒಂದು ವಿಷಯ ನೀವು ತಗೊಬೇಕಾದ್ರೆ, ಯಾಕಂದ್ರೆ ಈ ಒಂದು ಡಾರ್ಕ್ ಏಜಸ್, ಇವು ಕತ್ತಲ ಕಾಲದಲ್ಲಿ ಇರುವಾಗ ಸಭೆ ಏನಾಗಿತ್ತು ಅಂತ ಕೇಳಿದ್ರೆ, ಅವ್ರವ್ರು ಒಬ್ಬೊಬ್ರು ತನ್ನನ್ನ ತಗ್ಗಿಸಿಕೊಳ್ಳದಿರಾ ಅವರನ್ನ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ತನ್ನ ಒಂದು ಬಹಳ ಒಂದು ಉನ್ನತ ಸ್ಥಾನಕ್ಕೆ ಅವ್ರನ್ನ ತಗೊಂಡೋಗ್ಬಿಟ್ರು
ಅಲ್ವಾ? ಸಭೆ ಇವಾಗ ನಾವು ಏನು ಪಾಠ ಹೇಳ್ಕೊಡ್ತಾರೆ ಅಂತ ಕೇಳಿದ್ರೆ, ಒಬ್ಬೊಬ್ರು ಸಭೆ ನಡೆಸೋರಾಗಿರ್ಲಿ, ಸಭೆಯಲ್ಲಿ ಇರೋರಾಗ್ಲಿ, ಮೊದಲು ನಿಮ್ಮಲ್ಲಿ ವಿನಯವುಳ್ಳದಾಗಿ ಇರಬೇಕು ಅಂತ ಕೇಳಿದ್ರೆ, ತಗ್ಗಿಸಿಕೊಳ್ಳಬೇಕು. ಬ್ರದರ್ ಹೇಳಿದ್ರು ಯಾರೋ ಒಬ್ರು, ತನ್ನ ತಗ್ಗಿಸಿಕೊಳ್ಳುವ ಬಹಳ ಮುಖ್ಯ ಅಲ್ವಾ? ವಿಧೇಯತನ ಬಹಳ ಮುಖ್ಯ. ನಾನೇ ದೊಡ್ಡವನಂತ ತೋರ್ಸ್ಕೊಳ್ದಿ ಇಲ್ಲಿಗೆ ಸಭೆಯಲ್ಲೇ ಬಂದು ಸೈತಾನ ಒಂದು ಏನ್ ಮಾಡ್ದ ಅಂತ ಕೇಳಿದ್ರೆ, ತಂದೆಯ ದೇವರ ಸ್ಥಾನಕ್ಕೆ ತಂದು ಕೂತ್ಕೊಂಡ್ಬಿಟ್ಟ ಅಲ್ವಾ? ಹಾಗಾದ್ರೆ ನಮಗೆ ಬೇಕಾಗಿರೋ ಒಂದು ಜ್ಞಾನ ಏನಂತ ಕೇಳಿದ್ರೆ, ನಿಮ್ಮಲ್ಲಿ ಜೆಂಟ್ಲ್ನೆಸ್ ಅಲ್ಲಿ ಕಳೆದು ಹೋಯ್ತು. ಆ ಒಂದು ನಮಗೆ ಸಭೆಗೆ ಇಲ್ಲಿ 7ನೇ ಸಭೆಗೆ ಹೇಳ್ತಾರೆ, ನಿಮ್ಮಲ್ಲಿ ಇರಬಾರ್ದು. ಒಂದು ವಾಕ್ಯ ಕೂಡ ಓದೋಣ ಸಿಸ್ಟರ್. ಮತ್ತೆಯ 23ನೇ ಅಧ್ಯಾಯ 9ನೇ ವಾಕ್ಯ. ಇದಲ್ಲದೆ ಭೂಲೋಕದಲ್ಲಿ ಯಾರನ್ನು ನಮ್ಮ ತಂದೆ ಎಂದು ಕರೆಯಬೇಡಿರಿ, ಪರಲೋಕದಲ್ಲಿರುವಾತನೊಬ್ಬನೇ ನಿಮಗೆ ತಂದೆ. ನೋಡಿದ್ರೆ ಹಾಗಾದ್ರೆ ಇವಾಗ ತಂದೆ ಅಂತ ಯಾರನ್ನ ಕರಿಬೇಡ್ರಿ ಅಂತ ಹೇಳಿದ್ರೆ, ಯಾಕಂತ ಕೇಳಿದ್ರೆ ಅವ್ರೆಲ್ಲ ಫಾದರ್ಸ್ ಗಳಾಗಿ ಬಂದು ಕೂತ್ಕೊಂಡ್ಬಿಟ್ರು. ನೋಡಿ ಆ ಮಹಿಮೆ ಅವರು ಏನಂತ ಕೇಳಿದ್ರೆ, ಏನ್ರಿ ಆ ಕ್ರೌಡ್ ಅಲ್ಲಿ ಇವ್ರನ್ನ ಎಲ್ಲರೂ ಫಾದರ್ ಅಂತ ಕರಿಬೇಕಂತೆ ಇವ್ರನ್ನ. ಅದೇ ತರ ಇವ್ರ ಏನ್ ಮಾಡ್ಬೇಕಂತಿದ್ರು, ಪಾಸ್ಟರ್ ಅಂತ ಕರಿಬೇಕಂತೆ. ಇವರ ಇಂಥವರೊಳಗೆ ಕರಿಬೇಕು ಅಂತ ಇವ್ರು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವರು ಉನ್ನತ ಸ್ಥಾನಕ್ಕೆ ಕೂತ್ಕೊಬೇಕು ಅಂತ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇದ್ದುಕೊಂಡು ಆ ಕುರ್ಸಿಗೆ ಜಗಳ ಮಾಡೋರಾಗಿದ್ದಾರೆ ಅಲ್ವರ. ನಮಗೆ ಕೋಪ ಬಂದ್ಬಿಟ್ಟು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಈ ಸ್ಥಾನವನ್ನ ಬಿಟ್ಟು ಕೊಡಕ್ಕೆ ನಾವು ಸಿದ್ಧರಾಗಿರೋದಿಲ್ಲ ಅಲ್ವಾ? ನಾವು ಈ ಸ್ಥಾನವನ್ನ ಹಿಡ್ಕೊಂಡೇ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ನಾವು ಏನಾಗ್ತೀವಿ ಅಂತ ಕೇಳಿದ್ರೆ, ದೇವರ ಯೋಚನೆ ಹಂಗಿಲ್ಲ. ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಒಬ್ಬನು ಅಲ್ಲಿ ಕೂತ್ಕೊಳ್ಬೇಕಾದ್ರೆ ಅವನ ಮನಸ್ಸು ಹೆಂಗಿರ್ಬೇಕು? 1ನೇ ತಿಮೋತಿ 2ನೇ ತಿಮೋತಿ 2ನೇ ಅಧ್ಯಾಯ 24-25. ಕರ್ತನ ಕರ್ತನ ದಾಸನು ದಾಸರು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರಬೇಕು. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ ಸತ್ಯದ ಜ್ಞಾನವನ್ನು ಅವರಿಗೆ ಕೊಟ್ಟಾನು. ಥ್ಯಾಂಕ್ ಯು ಬ್ರದರ್. ಸರಿ, ನೋಡ್ಬೇಕಾದ್ರೆ ಸಹೋದರ ಇಲ್ಲಿ ನೋಡಿದೀವಲ್ಲ, ಹೆಂಗಿರ್ಬೇಕಂತ ಕೇಳಿದ್ರೆ, ತನ್ನ ತಗ್ಗಿಸಿಕೊಳ್ಳಬೇಕು, ತನ್ನ ಬೋಧನೆ ಯಾವ ತರ ಇರ್ಬೇಕು ಅಂತ ಇಲ್ಲಿ ಹೇಳಿದ. ಅಂತವನಾಗಿ ಇರ್ಬೇಕು, ಜಗಳ ಮಾಡವನಾಗಿ ಇರಬಾರದು. ಎಲ್ಲರಿಗೂ ಏನ್ ಮಾಡ್ಬೇಕಂತ, ಸತ್ಯ ವಾಕ್ಯದಿಂದ ಅವರಿಗೆ ಸರಿಯಾದ ರೀತಿಯಲ್ಲಿ ತಿರುಗಿ ಬರ್ಬೇಕು. ತಂದೆಯ ದೇವರ ಹತ್ರ ಬರ್ಬೇಕು. ಅಂತ ಒಂದು ಮನಸ್ಸು ಇಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ನಾವು ತಗ್ಗಿಸಿಕೊಳ್ಳುವ ಒಂದು ವಿಷಯ ಇಲ್ಲಿ ಹೇಳ್ತಾರೆ, ವಿನಯವುಳ್ಳವಾಗಿರ್ರಿ, ನೀವು ತಗ್ಗಿಸಿಕೊಳ್ಳುವರಾಗಿರ್ರಿ ಅಂತ. ಇದು ಸಭೆಗೆ ಬೇಕಾಗಿರುವ ಒಂದು 3ನೇ ಕ್ಯಾರೆಕ್ಟರ್. 4ನೇ ಕ್ಯಾರೆಕ್ಟರ್ ಯಾವ್ದಪ್ಪ ಅಂತ ಕೇಳಿದ್ರೆ, ನಮಗೆಲ್ಲ ಗೊತ್ತಿದ್ದಂಗೆ ಸಂತೋಷವಾಗಿ ಒಪ್ಪಿಕೊಳ್ಳುವುದು ವಿಷಯ ಅಂತ ಹೇಳ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ, ತಯತ್ತರಿಯ ಆ ಒಂದು 4ನೇ ಸಭೆ ತಯತ್ತರಿಯ, ಇವರು ಏನಾಯ್ತು ಅಂತ ಕೇಳಿದ್ರೆ, ಅನೇಕ ವಿಷಯಗಳಲ್ಲಿ ಅಲ್ವಾ ಸಂತೋಷವಾಗಿ ಒಪ್ಪಿಕೊಳ್ಳುವ ವಿಷಯಗಳಲ್ಲಿ ಅಂತ ಹೇಳುವಾಗ, ಒಂದು ವಾಕ್ಯ ಕೂಡ ಓದೋಣ ಇವ್ರ ಬಗ್ಗೆ ಹೇಳುವಾಗ. ಪ್ರಕಟಣೆ 2ನೇ ಅಧ್ಯಾಯ 20ನೇ ವಾಕ್ಯ. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೇಜ್ಬೇಲಳೆಂಬ ಹೆಂಗಸು ತನ್ನನ್ನು ಪ್ರವಾದಿ ಎಂದು ಹೇಳಿಕೊಂಡು ಜಾರುತ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ? ನೋಡಿದ್ರ, ಈ ಯೆಜೆಬೆಲ್ ಅಂತ ಹೇಳ್ತಾರೆ. ಈ ಯೆಜೆಬೆಲ್ ಅಂತ ಹೇಳುವಾಗ ಸಹೋದರರೇ, ತಪ್ಪಾದ ಮಾರ್ಗದಲ್ಲಿ ನಡೆಸುವ ಈ ಒಂದು ವಿಷಯದಲ್ಲಿ ಹೇಳ್ತಾರೆ. ಆದ್ರೆ ಇವಳಿಗೆ ತಂದೆಯ ದೇವ್ರು ಏನ್ ಕೊಟ್ಟಿದ್ರು ಅಂತ ಕೇಳಿದ್ರೆ, ಇವಳಿಗೆ ಒಂದು ಅವಕಾಶ, ಟೈಮ್ ಕೊಟ್ಟಿದ್ರಂತೆ. ಏನಕ್ಕೆ? ಮತ್ತೆ ಮನೆ ತಿರ್ಗೋದಿಕ್ಕೆ ಇವಳಿಗೆ ಟೈಮ್ ಕೊಟ್ಟಿದ್ರು. ಆದ್ರೆ ಇವ್ರು ಏನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ, ಆ ಟೈಮ್ ಅನ್ನ ಉಪಯೋಗ ಮಾಡಿಲ್ಲ, ಆ ಸಮಯವನ್ನ ಉಪಯೋಗ ಮಾಡ್ಕೊಳ್ಳ. 21ನೇ ವಾಕ್ಯ ಓದ್ಬಿಡಿ ಸಿಸ್ಟರ್. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು, ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಇಗೋ, ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು.
ಸಾಕು ಬ್ರದರ್. ನೋಡಿದ್ರೆ ಹಂಗಿರುವಾಗ ಸಾಕು, ಆ ಸಮಯವನ್ನು ಕೊಟ್ಟಿದ್ರು. ಈಗ ಹೇಳ್ತಾರೆ ಜ್ಞಾನ, ಆ ವಿವೇಕದಿಂದ ನಾವೇನ್ ಮಾಡ್ಬೇಕಂತ ಕೇಳಿದ್ರೆ, ಸಂತೋಷವಾಗಿ ಕೆಲವು ವಿಷಯಗಳನ್ನ ತಪ್ಪು ಮಾಡುವಾಗ ಯಾರಾದ್ರೆ ನಮ್ಮನ್ನ ತಿತ್ಕೊಂತಾರೆ ಅಂತ ಹೇಳಿ ವಾಕ್ಯದ ಮುಖಾಂತರ ನಮ್ಮನ್ನ ತಿತ್ಕೊಳ್ಬೇಕು ಅಂತ ಯಾರಾದ್ರೂ ವಾಕ್ಯಗಳು ಕೊಟ್ರೆ, ಈ ವಾಕ್ಯ ಅಲ್ಲ ಅಥವಾ ಒಂದು ಸಬ್ಜೆಕ್ಟ್ ಅಲ್ಲಿ ನಮಗೆ ಇದೆಲ್ಲ ನಮ್ಗೆ ಸಿಕ್ಬಿಟ್ರೆ, ನಮ್ಮನ್ನ ತಿತ್ತುಕೊಳ್ಳುವ ಒಂದು ಮನುಷ್ಯ ನಮ್ಮಲ್ಲಿ ಬರಬೇಕು. ಸಮಾಧಾನವಾಗಿ ಏನಾಗ್ಬೇಕು ಅಂತ ಕೇಳಿದ್ರೆ, ಇವೆಲ್ಲ ಒಪ್ಪಿಕೊಳ್ಳುವ ಒಂದು, ಸಂತೋಷವಾಗಿ ಒಪ್ಪಿಕೊಳ್ಳುವ ಒಂದು ಗುಣಲಕ್ಷಣಗಳು ನಮ್ಮಲ್ಲಿ ಇರಬೇಕು. ಆದ್ರೆ ತಯತ್ತರಿ ಅನ್ನುವ ಸಭೆಯಲ್ಲಿ ಇದ್ದಂತ ಏನಾಗಿಲ್ಲ ಅಂತ ಕೇಳಿದ್ರೆ, ಅವರು ಒಪ್ಪಿಕೊಂಡಿಲ್ಲ ಅಂತ ಗುಣದಲ್ಲಿ ಇರುವಾಗ ಅವ್ರ ಸಭೆ ಕೆಳಗೆ ಬಿದ್ದೋಳಕ್ಕೆ ಏನಾಯ್ತು ಅಂತ ಕೇಳಿದ್ರೆ ಸಮಯವಾಯಿತು. ಇನ್ನೊಂದು ವಾಕ್ಯ ಕೊಡುವುದನ್ನ ಯಾಕೊಬ್ಬ 1ನೇ ಅಧ್ಯಾಯ 19-20 ವಾಕ್ಯ ಬೇಗ ಹೋದ್ರಿ, ಇನ್ನೊಂದು 5 ನಿಮಿಷ ಮುಗಿಸ್ಬಿಡೋಣ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತನಾಡುವುದರಲ್ಲಿಯೂ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚಿಗೆಯಾಗಿರುವ ನೀತಿಗೆ ಅನಾನುಕೂಲವಾಗಿರುವುದಿಲ್ಲ. ಆದ ಕಾರಣ ಸಾಕು ಸಿಸ್ಟರ್. ಏನ್ ಹೇಳ್ತಾನೆ ಕೇಳಿದ್ರೆ, ಸಹೋದರರೇ, ಅದು ಫಸ್ಟ್ ನನ್ನ ಪ್ರೀತಿಯ ಸಹೋದರರೇ, ನೀವು ಏನ್ ಮಾಡ್ರಿ ಅಂತ ಕೇಳಿದ್ರೆ, ಇಲ್ಲಿ ನೋಡ್ರಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಎವ್ರಿ ಒನ್, ನೀವೆಲ್ಲ ಏನ್ ಮಾಡ್ರಿ, ಅದರ ಪ್ರೀತಿ ನೀವು ಮೊದಲು ಕಿವಿ ಕೊಡೋರಾಗಿರ್ರಿ ಅಂತ ಹೇಳ್ತಾರೆ. ಎಲ್ಲಾ ವಿಷಯದಕ್ಕೂ ನೀವು ಕಿವಿ ಕೊಡೋರಾಗಿರ್ರಿ ಅಲ್ವಾ. ಮಾತುಗಳಲ್ಲಿ ಸ್ವಲ್ಪ ಮೆತ್ತಿಗೆ ಇರ್ಲಿ, ಫಾಸ್ಟ್ ಆಗಿ ಯಾವ್ದು ಮಾತಾಡಕ್ ಹೋಗ್ಬೇಡಿ. ಯಾಕಂತ ಕೇಳಿದ್ರೆ, ನೀವು ಈ ಒಂದು ಸಮಯ ನಿಮಗೆ ಏನಾಗ್ಬೇಕಂತ ಕೇಳಿದ್ರೆ, ಕಿವಿ ಕೊಟ್ಟು ಕೇಳೋರಾಗಿ ಮೊದಲು ಇರ್ಬೇಕು ಅಂತ ಹೇಳ್ತಾರೆ. ಕೋಪಗೊಳ್ಳುವಾದ್ರೆ ಅಂತ ಕೇಳಿದ್ರೆ, ನಿನ್ನ ಕೋಪ ಏನ್ ಮಾಡಕ್ಕಿಲ್ಲ ಅಂತ ಕೇಳಿದ್ರೆ, ದೇವರ ಯೋಜನೆಯಲ್ಲಿ ಆ ನೀತಿಯನ್ನ ನಡ್ಸಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ತೊಡಗಿ ಯಾವುದೇ ಕಾರ್ಯ ಇರ್ಲಿ, ಕೋಪ ಮಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ ಅಂತ ಆ ವಿಷಯ ಹೇಳುತ್ತಂತೆ. ನೋಡಿದ್ವಿ ಕೊನೆಗೆ 5ನೇ ವಿಷಯಗಳನ್ನ ನೋಡುವಾಗ ಸೋದರಿ ಯಾವ್ದಪ್ಪ ಅಂತ ಕೇಳಿದ್ರೆ, ಒಳ್ಳೆ ಫಲವನ್ನ ಕೊಡೋದು ಅಂತ ಕೇಳ್ತಾರೆ ಅಲ್ವಾ. ಒಳ್ಳೆ ಫಲವನ್ನ ಕೊಡೋದು ಅಂತ ಕೇಳಿದ್ರೆ, ಒಳ್ಳೆ ಫಲ ಅಂತ ಯಾವ್ದಪ್ಪ? ವಿಸ್ಡಮ್ 5ನೇ ಸಭೆ, ಅದ ಕೇಳಿದ್ರೆ ಸ್ಯಾರಡಿಸ್ ಸಭೆ. ಈ ಸಭೆಗೆ ಹೇಳುವಾಗ ಅದರಲ್ಲಿ ಪ್ರಕಟಣೆ 3ನೇ ಅಧ್ಯಾಯ 4ನೇ ವಾಕ್ಯ ಹೋದ್ರಿ. ಪ್ರಕಟಣೆ 3:4. ಆದರೂ ತಮ್ಮ ವಸ್ತ್ರವನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರವನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ನೋಡಿದ್ರ, ಇಲ್ಲಿ ಇರುವಾಗ ಸಹೋದರರೇ, ಅವರು ಶುದ್ಧವಾಗಿ ಅವ್ರು ಹಾಕಿರುವ ಅಂಗಿಯನ್ನು, ಆ ವಸ್ತ್ರವನ್ನು ಕೊಳೆ ಮಾಡ್ದಿರಾ ಅವ್ರು ಕೂಡ ಏನಾಗಿದ್ರು ಅಂತ ಕೇಳಿದ್ರೆ ಸಹೋದರರೇ, ಒಳ್ಳೆ ರೀತಿಯಲ್ಲಿ ಏನಾಗಿದ್ರು ಅಂತ ಕೇಳಿದ್ರೆ ನಡೆದ್ರಂತೆ. ಕೊಲೊಸ್ಸೆ 1ನೇ ಅಧ್ಯಾಯ 10ನೇ ವಾಕ್ಯ. ಕೊಲೊಸ್ಸೆ 1ನೇ ಅಧ್ಯಾಯ 10ನೇ ವಾಕ್ಯ. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ, ನಿಮ್ಮ ಸತ್ಕಾರ್ಯಗಳೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಆಗುತ್ತಿರಬೇಕೆಂತಲೂ, ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲದಿಂದಲೂ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂದಲೂ. ಕಂಟಿನ್ಯೂ ಬ್ರದರ್. ಸಾಕು. ನೋಡ್ಬೇಕಾದ್ರೆ ಇಂತ ಒಂದು ನಮ್ಮಲ್ಲಿ ಇರುವ ಒಳ್ಳೆ ಫಲಗಳಾಗಿರುವ ಒಳ್ಳೆ ವಿಷಯಗಳನ್ನ ತೋರಿಸುವವರಾಗಿ ನಾವಿರ್ಬೇಕು. ಆದ್ರೆ ಅದು ಅಲ್ಲಿದ್ದಂತ ಸಭೆಯಲ್ಲಿ ಏನಾಗ್ಲಿಲ್ಲ ಅಂತ ಕೇಳಿದ್ರೆ ಸಹೋದರರೇ, ಇಲ್ಲಿಗೆ ಹಲೋ ನೋಡ್ಬೇಕಾದ್ರೆ ಈ ಸಭೆಯಲ್ಲಿ, ಸ್ಯಾರಡಿಸ್ ಸಭೆಯಲ್ಲಿ ಅದನ್ನ ಅವ್ರು ಕಳ್ಕೊಂಡಿದ್ರು ಅಂತ ಹೇಳ್ತಾರೆ. ಕೊನೆಗೆ ನೋಡ್ಬೇಕಾದ್ರೆ ಸಹೋದರರೇ, 6ನೇದು ಯಾವ್ದಪ್ಪ ಅಂತ ಕೇಳಿದ್ರೆ, ಯಾರನೇದು ನೋಡ್ಬೇಕಾದ್ರೆ ಪಕ್ಷಪಾತ ಇಲ್ಲದ ವಿಷಯಗಳು ಅಂತ ಹೇಳ್ತಾರೆ. ಪಾರ್ಶಾಲಿಟಿ, ನೋ ಪಾರ್ಶಾಲಿಟಿ ನಿಮ್ಮಲ್ಲಿ ಪಾರ್ಶಾಲಿಟಿ ಇರಬಾರ್ದು ಅಂತ ಕೇಳ್ತಾರೆ. ಸಹೋದರರೇ, ಈ 6ನೇ ಸಭೆಯಲ್ಲಿ ನಡೆದಿದ್ದಂತ ಕಾರ್ಯಗಳು ಏನಂತ ಕೇಳಿದ್ರೆ ಸಹೋದರರೇ, ಪಾರ್ಶಾಲಿಟಿ ಅಲ್ಲಿ ನಡೆದಿರೋ ವಿಷಯಗಳು ಏನಂತ ಕೇಳಿದ್ರೆ, ಯಾವ್ದ್ರಿ ಇದು ಮಾಡ್ತಾರಲ್ಲ ಪಾವ ಕಾರ್ಯಗಳು, ನಮ್ಮನ್ನ ಒಬ್ಬರಿಗೆ ಬಿಟ್ಟು ಕೊಡೋದು, ಇನ್ನೊಬ್ರಿಗೆ ಎಂಕರೇಜ್ ಮಾಡೋದು ಅಲ್ವಾ. ನಾವು ಒಬ್ರನ್ನ ಸಭೆಯಲ್ಲಿ ಒಬ್ಬರನ್ನ ನಾವು ಬಹಳ ಇಷ್ಟ ಪಡೋದು, ಒಬ್ಬರನ್ನ ನಾವು ಅವ್ರನ್ನ ನೋಡಿದ್ರೆ ಕೂಡ ಕಂಡ್ರೆ ಕೂಡ ಇಷ್ಟ, ಅಂತ ಕಾರ್ಯಗಳು ನೀವು ಮಾಡಬೇಡ್ರಿ ಅಂತ ಹೇಳ್ತಾರೆ ಅಲ್ವರ. ಅದು ಪ್ರಕಟಣೆ 3ನೇ ಅಧ್ಯಾಯ 8ನೇ ವಾಕ್ಯ. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ
ನೀನು ನನಗೆ ಸೇರಿದನವಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನ ದೂರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಸೊ ನೋಡ್ರ, ಈ ಬಾಗಿಲನ್ನ ತೆರೆದಿಟ್ಟಿದ್ದೀನಿ, ಅದನ್ನ ಯಾರು ಮುಚ್ಚಲಾರರು ಅಂತ ಹೇಳ್ತಾರೆ. ಹಾಗಿರುವಾಗ ಇದಕ್ಕೆ ಒಂದು ವಾಕ್ಯ ಕೂಡ ಇದೆ. 1 ತಿಮೋಥೆಯ 5ನೇ ಅಧ್ಯಾಯ 21 ವಾಕ್ಯ, 21. 1 ತಿಮೋಥಿ 5ನೇ ಅಧ್ಯಾಯ 21ನೇ ವಾಕ್ಯ. ನೀನು ವಿಚಾರಿಸುವುದಕ್ಕೆ ಮೊದಲೇ ತಪ್ಪು ಹೊರಿಸದೆಯೂ ಪಕ್ಷಪಾತದಿಂದ ಏನು ಮಾಡದೆಯೂ ನಾನು ಹೇಳಿರುವ ಮಾತುಗಳ ಪ್ರಕಾರವೇ ನಡೆಯಬೇಕೆಂದು ದೇವರ ಮುಂದೆಯೂ ಕ್ರಿಸ್ತ ಯೇಸುವಿನ ಮುಂದೆಯೂ ಆಯಲ್ಪಟ್ಟಿರುವ ದೇವದೂತರ ಮುಂದೆಯೂ ಖಂಡಿತವಾಗಿ ಹೇಳುತ್ತೇನೆ. ನೋಡಿದ್ರ, ನಿಮ್ಮಲ್ಲಿ ಇರುವಂತ ಪಾಕ್ಷಪಾತ, ಈ ಗುಣ ಬಹಳ ಮುಖ್ಯ. ಈ ಪಾಕ್ಷಪಾತ ನಿಮ್ಮಲ್ಲಿ ಇಳಿದಿರ ಇರಬೇಕು ಅಂತ ಹೇಳ್ತಾರೆ. ಇದು ಏನಂತ ಕೇಳಿದ್ರೆ 6ನೇ ಗುಣ ಬಹಳ ಮುಖ್ಯ. ಆ ಸಭೆಯಲ್ಲಿ ನಡೆದಂತ ಪಾಕ್ಷಪಾತ, 6ನೇ ಸಭೆಯಲ್ಲಿ ನಡೆದಂತ ಅವಾಗ ಯಾರಕ್ ಬರ್ತಾರೆ ಅಂತ ಕೇಳಿದ್ರೆ, ಯಾರು ಬರ್ತಾರ್ರಿ? ಮಾರ್ಟಿನ್ ಲೂಥರ್ ಬರೋದಂತ ನೋಡ್ತೀವಿ. ಮಾರ್ಟಿನ್ ಲೂಥರ್ ಬರುವಾಗ ಅಲ್ಲಿ ನಡೆದಂತ ಗೊಂದಲಗಳು ಏನಂತ ಕೇಳಿದ್ರೆ, ಬಹಳ ಒಂದು ಪಾರ್ಶಾಲಿಟಿ ಅಲ್ಲಿಗೆ ಇಲ್ಲಿಗೆ ನಡೀತು. ಆ ಪಾರ್ಶಾಲಿಟಿ ಸಭೆಯಲ್ಲಿ ನಡೀತಾ ಇತ್ತು. ಅವಾಗ ಯಾರು ಬಂದ್ರು ಅಂತ ಕೇಳಿದ್ರೆ, ಮಾರ್ಟಿನ್ ಲೂಥರ್ ಬಂದು ಅವಾಗೆ ಪ್ರೊಟೆಸ್ಟೆಂಟ್ ಅಂತ ಹೊರಗಡೆ ಬಂದಿದ್ರು ಅಲ್ವರ. ಪ್ರೊಟೆಸ್ಟೆಂಟ್ ಯಾಕಂದ್ರೆ ಅಲ್ಲಿ ನಡೆದಿದ್ದಂತ ಪಾರ್ಶಾಲಿಟಿ. ಅವಾಗ ಮತ್ತೆ ನಾವು ಸಭೆಯಾಗಿ ಹೊರಗಡೆ ಪ್ರೊಟೆಸ್ಟೆಂಟ್ ಆಗಿ ಹೊರಗಡೆ ಬಂದಿದ್ದೀರಿ. ನಮ್ಮಲ್ಲಿ ಪಾರ್ಶಾಲಿಟಿ ಮತ್ತೆ ಇದೇ ತರ ನಾವು ಪಾರ್ಶಾಲಿಟಿ ಇದ್ ಬಿಟ್ರೆ ನಮ್ಮ ಗುಣಗಳು ಇರೋದು. ಅದಕ್ಕೆ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ, ನಿಮ್ಮಲ್ಲಿ ಯಾವ ಒಂದು ಪಾರ್ಶಾಲಿಟಿ ಇರಬಾರ್ದು ಅಂತ ಹೇಳ್ತಾರೆ. ಕೊನೆಗೆ ಯಾವ್ದಪ್ಪ ಅಂತ ಕೇಳಿದ್ರೆ, ವಿಸ್ಡಮ್ ಅಂತ ಕೇಳಿದ್ರೆ, ಕೊನೆಯದು ಯಾವ್ದು? ಅದು 3ನೇ ಅಧ್ಯಾಯದಲ್ಲಿ, ಯಾಕೋಬ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ಓದಿವಲ್ಲ, ಕೊನೆಗೆ ಯಾವುದು ಅಂತ ಹೇಳಿದ್ರೆ 3:17. ಅದಲ್ಲ, ಕರುಣೆ ಫಲಗಳಿಂದ ತುಂಬಿರುವುದಾಗಿರೋದು ಬ್ರದರ್. ಅಲ್ಲ, ಇದು ಕಪಟವೂ ಇಲ್ಲದ. ಚಂಚಲವು ಕಪಟವೂ ಇಲ್ಲ ಅಂತ ಹೇಳ್ತಾರೆ. ಚಂಚಲವು ಏನಿಲ್ಲ ನಿಮ್ಮಲ್ಲಿ, ಕಪಟವೂ ಇಲ್ಲ ಅಂತ ಹೇಳ್ತಾರೆ. ಕಪಟವು ಇರಬಾರದು ಅಂತ ಹೇಳ್ತಾರೆ. ಅದು ಬಹಳ ಮುಖ್ಯ ಅಲ್ವಾ? ಇದು ಕಪಟವು ಅಂತ ಬರುವಾಗ ಸಹೋದರ ಸಹೋದರಿಯರೇ, 7ನೇ ಸಭೆಗೆ ಬಂದ್ಬಿಟ್ರಿ. ಈಗ 7ನೇ ಸಭೆ ಅಂತ ಕೇಳುವಾಗ ನಾವು ಇರುವ ಸಭೆ, ನಮ್ಮಲ್ಲಿ ಇದ್ದಂತ ಸಭೆ ನೋಡ್ಬೇಕಾದ್ರೆ ಯಾವ್ದು ಸಭೆ ಅಂತ ಕೇಳಿದ್ರೆ 7ನೇ ಸಭೆ ಲವೋದೋಕ್ಯ ಅಂತ ಹೇಳುವಾಗ ಜಡ್ಜ್ಮೆಂಟ್ ಅಲ್ವಾ? ಸೋದರಿ ಎಂತ ಒಂದು ವಿಷಯ ಅಂತ ಕೇಳಿದ್ರೆ, ಇಲ್ಲಿಗೆ ಏನು ವಿಷಯ ಹೇಳಲಿಲ್ಲ. ಅಲ್ಲಿಗೆ ನಮಗೆ ಏನ್ ಹೇಳ್ತಾರೆ, ನೀವು ತಣ್ಣಗೆ ಇರ್ಬೇಡ್ರಿ, ಬೆಚ್ಚಗೆ ಇರ್ಬೇಡ್ರಿ ಅಂತ ಹೇಳುವ ವಾಕ್ಯ ನೋಡ್ರಿ. ಅದನ್ನ ಪ್ರಕಟಣೆ 3ನೇ ಅಧ್ಯಾಯ 16, 17 ಮಾತ್ರ ಹೋದ್ರಿ. ಇದು ನಮಗೆ ಹೇಳ್ತಾ ಇರೋದು. ಮಿಕ್ಕಿದೆಲ್ಲ ಬೇರೆ ಬೇರೆ ಸಭೆ ಹೆಂಗಿತ್ತು ಅಂತ ಹೇಳಿ, ಇವೆಲ್ಲ ಗುಣಗಳನ್ನ ನೀವು ಸರಿ ಮಾಡಿಸ್ಕೊಳ್ರಿ ಅಂತ ನಮಗೆ 7ನೇ ಸಭೆಯವರಿಗೆ ಹೇಳ್ತಾ ಇರೋದು. ಈಗ 7ನೇ ಸಭೆ ಯಾವ ಒಂದು ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ಈ ಒಂದು ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ತಾರೆ. ಓದನ ಪ್ರಕಟಣೆ 3, 16, 17. 15 ಇದೆ ಬ್ರದರ್, ಓದ್ಲಾ? 15 ಅಂತ ಓದ್ರಿ ಸಿಸ್ಟರ್. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಾಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೆ ಇದ್ದಿ. ನೀನು ಐಶ್ವರ್ಯವಂತನಾಗಿರುವಂತೆ ಬೆಂಕಿಯಲ್ಲಿ. ಸಾಕು ಬ್ರದರ್. ಸರಿ, ಇಲ್ಲಿ ನೋಡ್ಬೇಕಾದ್ರೆ ನೀನು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ನೀ ಐಶ್ವರ್ಯವಂತ, ಇದು ಯಾರ್ಗೆ ಹೇಳ್ತಾ ಇರೋದು ಅಂತ ಕೇಳಿದ್ರೆ, ಈಗ 7ನೇ ಸಭೆಗೆ ನಾವು ಜೀವಂತವಾಗಿ ಇರುವ ಈ ಸಭೆಯಲ್ಲಿ ಇರುವಂತ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನೀವು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, ನೀವು ಐಶ್ವರ್ಯ ಅಂತ ಹೇಳ್ಕೊಂಡಿದ್ಯಾ ಅಂತ ಹೇಳಿದ್ರೆ, ಐಶ್ವರ್ಯ ಅಂತ ಕೇಳಿದ್ರೆ ಯಾವ ಐಶ್ವರ್ಯ ಅಂತ ಕೇಳಿದ್ರೆ, ತಂದೆ ದೇವರು ಕೊಟ್ಟಿರುವ ಯೋಜನೆಗಳು ಗೊತ್ತಿದೆ, ಪ್ರವಾದನೆಗಳು ನಮಗೂ ಗೊತ್ತಿದೆ, ಎಲ್ಲಾ ಸತ್ಯಗಳು ಯಾರಿಗೂ ಸಿಕ್ತಿರ ಇರುವ ಸತ್ಯಗಳು ನಮಗೆ ನೋಡ್ಬೇಕಾದ್ರೆ, ಇಸ್ರೇಲ್ ಆತ್ಮೀಯವಾಗಿರುವ ಮಾಂಸವಾಗಿದ್ದ ಇಸ್ರೇಲ್ಗೆ ನೆಕ್ಸ್ಟ್ ನೋಡ್ಬೇಕಾದ್ರೆ ನಮಗೆ ಸಿಕ್ಕಿದಂತ ಈ ಸತ್ಯಗಳು, ದೇವರ ವಾಕ್ಯ, ದೇವರ ಆರಾಧನೆಗಳು, ತಂದೆ ದೇವರಂತ ಕರೆಯಕ್ಕೆ ನಮಗೆ ಶ್ಲಾಘ್ಯಗಳು, ಇವೆಲ್ಲ ಕ್ರಿಸ್ತನು ನಮ್ಮ ಒಂದು ಯಾರ ಒಡೆಯನಾಗಿರುವ ಕ್ರಿಸ್ತನು, ಇವೆಲ್ಲ ವಿಷಯಗಳನ್ನ ನೋಡ್ಬೇಕಾದ್ರೆ ಯಾರಿಗೆ ಸಿಕ್ಕಿದೆ ಅಂತ ಕೇಳಿದ್ರೆ ನಮಗೆ ಸಿಕ್ಕಿದೆ. ಆದ್ರೆ ಐಶ್ವರ್ಯ ಅಂತ ನಾವು ಹೇಳಿಕೊಂಡು, ಈ ಐಶ್ವರ್ಯವಾಗಿ ಇರುವ ನಾವು, ನೀವ್ ಏನಾಗಿದೆ ಅಂತ ಕೇಳಿದ್ರೆ ವಸ್ತ್ರವಿಲ್ಲದಾಗಿದೆಯಾ ಅಂತ ಹೇಳ್ತಾ ಇದ್ದಾರೆ.
ನೀವು ಎಂತ ಒಂದು ಗುಣಲಕ್ಷಣದಲ್ಲಿ ನಾವು ಬೆಳೀತಾ ಇದ್ದೀರಿ ಅಂತ ಕೇಳಿದ್ರೆ, ನಿಮ್ಮಲ್ಲಿ ಕಪಟವು ಉಂಟು, ಕಪಟವು ಇಲ್ದಿರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಮಲ್ಲಿ ಕಪಟವುಗಳು ಉಂಟು ಅಂತ ಹೇಳ್ತಾ ಇದ್ದಾರೆ. ವಾಕ್ಯ ನೋಡ್ಬೇಕಾದ ಸೋದರ ಸೋದರಿಯರೇ, ಈ ವಿಷಯದಲ್ಲಿದಿಂದ ನಾವು ನಮ್ಮ ನಾವು ಇರುವ ಸ್ಥಾನದಿಂದ ನಾವು ಬದಲಾವಣೆ ಆಗ್ಬೇಕು. ನಾವು ಸಹ ಕ್ರಿಸ್ತನ ಸಾರೂಪ್ಯಕ್ಕೆ ಬರಬೇಕು. ಹಾಗಿರುವಾಗ ನಮ್ಮಲ್ಲಿ ಇರುವ ಈ ಚಂಚಲಗಳು, ಇಲ್ಲಿರುವ ಕಪಟಗಳು ನೋಡ್ರಿ ಯಾವ ತರ ಇದೆ ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತಿದೆ. ಈ ಒಂದು ಕ್ಯಾರೆಕ್ಟರ್ ಇಂದ ನಾವು ಹೊರಗಡೆ ಬರ್ಬೇಕು. ಈ 7 ಸಭೆನ ನಾನು ಕಟ್ಟಿಸ್ತೀನಿ. ಈ 7 ಸಭೆ ಕಟ್ಟುವಾಗ ಈ ನನ್ನ ಸಭೆ ಕಟ್ಟಬೇಕಾದ್ರೆ 7 ಸಭೆ ಅಂತ ಹೇಳಕ್ಕಿಲ್ಲ ಸಹೋದರ ಸಹೋದರಿಯರೇ. ನಾವು ಜನರಲ್ ಆಗಿ ಇದನ್ನ ಪ್ರಕಟಣೆಯಲ್ಲಿ ಓದುವಾಗ 7 ಸಭೆ ಅಂತ ನಾವು ತಿಳ್ಕೊಂತೀವಿ. 7 ಸಭೆ ಅಲ್ಲ, ಸಭೆ ಒಂದೇ ಅಲ್ವರ, ಸಭೆ ಒಂದೇ. ಆದ್ರೆ 7 ಕಾಲದಲ್ಲಿ ಇದ್ದಂತ ಸಭೆ. ಹಂಗಾದ್ರೆ ಈ ಸಭೆ ಒಂದೇ, 7 ಕಾಲದಲ್ಲಿ ಇದ್ದಂತ ಸಭೆ. ಆ 7 ಕಾಲದಲ್ಲಿ ಯಾಕಪ್ಪ 7 ಕಾಲ ಬಂತಂತ ಕೇಳಿದ್ರೆ, ಒಂದೊಂದು ಕಾಲ ಅವರು ಬೀಳುವಾಗ ಇನ್ನೊಂದು ಕಾಲ ಸ್ಟಾರ್ಟ್ ಆಗುತ್ತೆ. ಆ ಗುಣದಲ್ಲಿ ಬೀಳುವಾಗ ಆ ಗುಣದಲ್ಲಿ ಬಿದ್ದಂತೆ ವಿಷಯಗಳನ್ನ 7ನೇ ಸಭೆಗೆ ಇಲ್ಲಿಗೆ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಹಿಂಗಿರಬಾರ್ದು. ಹಂಗಾದ್ರೆ ಮೊದಲು ನಿಮ್ಮಲ್ಲಿ ಇದ್ದಂತ ಒಂದು ಪ್ರೀತಿ, ಪರಿಶುದ್ಧವಾಗಿರುವ ಆ ಪ್ರೀತಿ ನಿಮ್ಮಲ್ಲಿ ಇರಬೇಕು. ಅದು ಸಮಾಧಾನಕರವಾದಾಗಿ ಇರಬೇಕು, ವಿನಯವುಳ್ಳದಾಗಿ ಇರಬೇಕು, ಸಂತೋಷ ನಿಮ್ಮಲ್ಲಿ ಇರಬೇಕು. ಅನೇಕ ವಿಷಯಗಳನ್ನ ಈಸಿಯಾಗಿ ಒಪ್ಪಿಕೊಳ್ಳುವಕ್ಕೆ ರೆಡಿಯಾಗಿರ್ಬೇಕು. ದೇವರ ವಾಕ್ಯಕ್ಕೆ ನೀನು ಕಿವಿ ಕೊಡುವವನಾಗಿ ಇರಬೇಕು. ಹಂಗೆ ಕರುಣೆ ಮುಂದಾಗಿದ್ದ ಒಳ್ಳೆ ಫಲಗಳನ್ನು ತುಂಬಿಕೊಳ್ಳುವವನಾಗಿ ನೀನು ಇರಬೇಕು. ಆಮೇಲೆ ನಿಮ್ಮಲ್ಲಿ ಚಂಚಲವು ಕಪಟವು ನಿಮ್ಮಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ನೋಡಿದ್ರ, ಈ ವಿಷಯಗಳೆಲ್ಲ ಸಭೆಗಳಲ್ಲಿ ನಡೆದಿರುವ ಕಾರಣಕ್ಕೆ ಇದು ನಮ್ಮನ್ನ ಕಿತ್ತುಕೊಳ್ಳಕ್ಕೆ ನಾನು ಕಟ್ಟುವ ಸಭೆಗೆ ಈ ಗುಣಗಳು ಇರಬೇಕು. ಇವರಿಗೆ ನಾನು ಏನು ಮಾಡ್ತೀನಿ ಕೇಳಿದ್ರೆ, ನನ್ನ ಸಭೆಯಲ್ಲಿ ಒಂದು ಸ್ತಂಭವಾಗಿ ಇಡ್ತೀನಿ ಅಂತ ದೇವರು ಕೊಟ್ಟಿರುವ ಒಂದು ಯೋಜನೆ. ಇದೊಂದು ಚಿಕ್ಕ ಪಾಠ. ಈ ಪಾಠಕ್ಕೆ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ ಇದನ್ನ ಅರ್ಥ ಆಗಿರೋದಂತ ನೋಡ್ತೀವಿ. ಈ ಒಂದು ಚಿಕ್ಕ ಪಾಠ ನಾವು ಈ ಸ್ತಂಭವಾಗಿರೋದು 7 ಸಭೆಯನ್ನ ಕ್ರಿಸ್ತನ ಹೆಂಗ್ ಕಟ್ಟಿದ್ದಾನೆ, ಯಾವ ಗುಣಲಕ್ಷಣದಲ್ಲಿ ಕಟ್ಟಿದ್ದಾನೆ ಅಂತ ನಾವು ನೋಡಿದ್ವಿ. ಸಹೋದರರೇ, ಈ ವಾಕ್ಯವನ್ನ ದೇವರು ಆಶ್ರಯಿಸ್ಲಿ. ಇದನ್ನ ಮನಸ್ಸಲ್ಲಿ ಇಟ್ಟುಕೊಳ್ರಿ. ಬರುವ ವಾರ ನಾವು ಮತ್ತೆ ದೇವದರ್ಶನ ಗೂಡರ ಪಾಠವನ್ನು ಹೋಗೋಣ. ನೀರಜ್ ಬ್ರದರ್, ಇದನ್ನ ನೀವು ರೆಕಾರ್ಡ್ ಮಾಡಬೇಡಿ, ಇದು ಪೋಸ್ಟಿಂಗ್ ಮಾಡಬೇಡ್ರಿ, ಬರೋ ವಾರಕ್ಕೆ ನೀವು ಹಾಕ್ರಿ. ತಂದೆ ದೇವರು ಈ ವಾಕ್ಯನ ಆಶ್ರಯಿಸ್ಲಿ. ಮೋಹನ್ ಬ್ರದರ್, ಈ ಪಾಠಕ್ಕಾಗಿ ನೀವು ದಯವಿಟ್ಟು ಒಂದು ಪ್ರೇಯರ್ ಮಾಡ್ರಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ ಬ್ರದರ್. ಕೇಳಿಸ್ತಾ ಬ್ರದರ್? ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಓಕೆ ಬ್ರದರ್, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡ್ಕೊಂಡು ಬಂದಿರತಕ್ಕಂತ ನಮ್ಮ ಪರಲೋಕದ ಜೀವುಳ್ಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆರ್ತೆ ಈ ದಿನದಲ್ಲಿ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆರ್ತೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ತಂದೆ. ಎಷ್ಟು ಅದ್ಭುತಕರವಾಗಿರ್ತಕ್ಕಂಥ ನಿನ್ನ ವಾಕ್ಯಗಳನ್ನು ಬ್ರದರ್ ಅವರ ಮೂಲಕ ನಮಗೆ ಕೊಟ್ಟಿದ್ದೀನಿ, ನಿನ್ನ ಸ್ತೋತ್ರ. ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದೀವಿ, ರಹಸ್ಯ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದ್ದೀನಿ, ನಿನ್ನ ಸ್ತೋತ್ರ. ಅವ್ರಿಗೆ ಕೊಟ್ಟಂತ ಜ್ಞಾನಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ. ಮತ್ತು ಅವ್ರ ಮೂಲಕ ನೀನು ಮಾತಾಡಿದ ಎಲ್ಲ ವಿಷಯಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಮೀಟಿಂಗ್ ನಲ್ಲಿ ಸೇರಿ ಬಂದಿರತಕ್ಕಂಥ ಎಲ್ಲ ಸಹೋದರ ಮತ್ತು ಸಹೋದರಿಯರೆಲ್ಲರಿಗಾಗಿ ಮತ್ತು ಕೇಳಿಸ್ಕೊಂಡಿರುವಂತ ಪಾಠಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರ ಕುಟುಂಬಗಳನ್ನು ಆಶೀರ್ವಾದ ಮಾಡ್ರಿ. ಇನ್ನೂ ಹೆಚ್ಚಾಗಿ ಅನೇಕ ವಿಷಯಗಳನ್ನು ಕೇಳಿಸ್ಕೊಂಡು ಅನೇಕರಿಗೆ ಹೇಳುವಂತ ಜ್ಞಾನದಲ್ಲಿ ನಮ್ಮೆಲ್ಲರೂ ನಡೆಸಿರಂತ ಪ್ರಾರ್ಥಿಸ್ತೇವೆ. ಅನೇಕರಿಗೆ ಈ ದಿನ ಇಂಥ ಸಮಯ ಇಲ್ಲ ತಂದೆ, ನಮಗಾದ್ರೂ ಕೊಟ್ಟಿದ್ದೀರಿ, ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ರಾತ್ರಿ ಸುಖಕರ ನಿದ್ರೆಯಲ್ಲಿ ನಮ್ಮ ನಡೆಸು. ನಾಳಿನ ಒಂದು ಹೊಸ ದಿನವನ್ನು ನೋಡುವಂತೆ ಮತ್ತೆ ಅನೇಕ ವಿಷಯಗಳನ್ನು ಬ್ರದರ್ಗಳ ಮೂಲಕ ಕಲಿಕೆ ನಮಗೆ ಸಹಾಯ ಮಾಡ್ರಿ. ಹಾಗೆ ಮಾಡಿದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ.